ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಮೇ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಪ್ರೀತಿ ಯೋಗ, ಭವಕರಣ. ಇವತ್ತಿನ ಪಂಚಾಂಗ. ಮನುಷ್ಯನಲ್ಲಿ ವಿಕೃತಿಯ ಎಲ್ಲೆ ಮೀರಿ ಬಿಟ್ಟಿದೆ. ಇವತ್ತು ನಾವು ನೋಡ್ತಿರ್ತೇವೆ, ನೆನ್ನೆ ಕೂಡ ಯಾವುದೋ ಒಂದು ಸೂಟ್ ಕೇಸಲ್ಲಿ ಯಾವುದೋ ಮಗುವಿನ ಹೆಣವಂತೆ ಕತ್ತರಿಸಿ ಭೀಭತ್ಸವಾಗಿ ವಿಕೃತಂ. ಅವನಿಗೆ ಇವತ್ತು ಎಷ್ಟು ಎಲ್ಲೇ ಜಾರಿ ಬಿಟ್ಟಿದ್ದಾನೆ ಅಂದ್ರೆ, ಸರ್ವನಾಶ ಆದರೂ ಚಿಂತೆ ಇಲ್ಲ, ಮುಳುಗೋದ್ರೂ ಚಿಂತೆ ಇಲ್ಲ, ಹಾಳಾದ್ರೂ ಚಿಂತೆ ಇಲ್ಲ, ತಾನು ಮಾತ್ರ ಚೆನ್ನಾಗಿರ್ಬೇಕು. ಮತ್ತೇನೂ ಇಲ್ಲ. ಬೆಂಗಳೂರಲ್ಲಿ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇವತ್ತು ಆಗ್ತಿರೋ ಈ ಮಳೆಗೆ ತುಂಬಾ ಸುಲಭ ರೀ. 10 ಎಕರೆ ಆ ಥರದ್ದು ಬೆಂಗಳೂರಲ್ಲಿ ಕಡಿಮೆ ಅಂದ್ರೂ 1000 ಜಾಗಗಳು ಸಿಗುತ್ತೆ. ಗೌರ್ಮೆಂಟ್ ಕ್ಯಾನ್ ಟೇಕ್ ಓವರ್. ಎಷ್ಟಿರುತ್ತೆ? ಒಂದು 10 ಎಕರೆ ಅಂತ ಹೇಳ್ದ ಅಂದ್ರೆ 20 ಕೋಟಿ, 2 ಕೋಟಿ ಹಾಕೋಣ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ. 10 ಜಾಗ ಅಂದ್ರೆ 200, 2000, 20,000 ಕೋಟಿ. ಸಣ್ಣದಾಗಿ ಕೆರೆ ಮಾಡಿಬಿಟ್ರೆ ಸಾಕು. ಈ ನೀರೇನು ನುಗ್ಗುತ್ತಿದೆ ಅಲ್ಲಿಗೆ ವ್ಯವಸ್ಥೆ ಮಾಡಿಬಿಟ್ರೆ ಆ ಒಂದು ಜಲತತ್ವ ಭೂಮಿಗೆ ಎಷ್ಟು ತಂಪು ಕೊಡುತ್ತೆ ಗೊತ್ತಾ? ಮತ್ತೆ ಉದ್ಯಾನ ನಗರಿ ಕಟ್ಟಬಹುದು. 10 ಎಕರೆ ಇದೆ. ನಾವೇನು 100 ಎಕರೆದ್ ಕಟ್ಟಿ ಅಂತ ಹೇಳ್ತೀವಿ. 10 ಎಕರೆ ಅದ್ಭುತವಾಗಿ ಅಲ್ಲೊಂದು ರೆವಿನ್ಯೂ ಮಾಡ್ಬೋದು. ಒಂದು ಬೋಟಿಂಗು, ಒಂದು ಫಿಶಿಂಗು, ಅಲ್ಲೊಂದು ಸಣ್ಣ ಪಾರ್ಕು, ಚಿಟ್ಟೆ ಪಾರ್ಕು, ಹೂವಿನ ಪಾರ್ಕು, ಗಿಡಗಳ ಪಾರ್ಕು. ಜನ ಬರ್ತಾರೆ ಅಂದರೆ ಒಂದು 100 ರೂಪಾಯಿ ಇಟ್ರು ಎಂಟ್ರಿ ಅಂತ ಇಟ್ರೆ ಅಲ್ಲೊಂದು ಪಾಪ್ಕಾರ್ನ್ ಸಿಗುತ್ತೆ, ಪಾನಿಪುರಿ ಸಿಗುತ್ತೆ, ಒಂದು ಬೋಟಿಂಗ್ ಮಾಡ್ತಾರೆ, ಅಲ್ಲೊಂದೊಂದು ಖುಷಿ ತೋಟ, ಅಲ್ಲೊಂದು ಸಣ್ಣ ತೋಟಗಾರಿಕೆ, ಅಲ್ಲೊಂದು ಹೂಗಳು ಬೆಳೆಸೋದು, ಒಂದು ಸಸ್ಯಗಳು ಬೆಳೆಸೋದು, ಗಿಡಗಳು ಬೆಳೆಸೋದು. ಎಷ್ಟು ವರಮಾನ ಹೆಚ್ಚಿಸ್ಬೋದು ಗೊತ್ತಾ? ಬಂದವರೆಲ್ಲ ಒಂದು ಕಡಿಮೆ ಅಂದ್ರೆ 1,000 ರೂಪಾಯಿ ತರಕಾರಿ ಸೊಪ್ಪು ಹೋಗಿ ಮಾಡ್ಬೋದು. ಬೋಟಿಂಗ್ ವಿಚಾರ ಇನ್ನೊಂದು ಅಂತ. 10 ಎಕರೆ ಜಾಸ್ತಿ ನಾವು ಕೇಳ್ತಿಲ್ಲ. ಬೆಂಗಳೂರಲ್ಲಿ 1,000 ಕಣ್ಣು ಮುಚ್ಕೊಂಡು ಮಾಡ್ಬೋದು. ಒಂದು 500 ಮಾಡೋಣ ಬಿಡಿಪ್ಪ. 10,000 ಕೋಟಿ ಬೇರೆ ಏನೇನಕ್ಕೂ ಆಗ್ತಿದ್ದೀರಲ್ವ. ಇಮ್ಮಿಡಿಯೇಟ್ ಆಕ್ಷನ್ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಅಷ್ಟರಲ್ಲಿ ಈ ಥರದ್ದು ನಾವು ಮಾಡ್ಕೋತೇವೆ ಅಂದರೆ ಈ ನೀರಿನ ರಭಸಕ್ಕೆಲ್ಲ ಅಲ್ಲಿ ಹರಿವು ಕೊಡ್ಬೋದಲ್ಲ. ವಿಕೃತಿ ಖಂಡಿತ ಇವರು ಮಾಡುವುದಿಲ್ಲ. ಎಲ್ಲ ಇರೋ ಕೆರೆಗಳು 1200ರಿಂದ 1500 ಕೆರೆಗಳಿದ್ದಂಥದ್ದು. ವಿಕೃತಿಯಪ್ಪ. ಮನೆಗಳಿಗೆ ನೀರು ನುಗ್ತಿದೆ. ರಸ್ತೆಗಳು ನೋಡಿ, 2 ವೀಲರ್ ತಗೊಂಡು ಬರೋದೇ ಭಯ ಆಗುತ್ತೆ. ಇನ್ನು 4 ವೀಲರ್ ಕತೆ ಅಂತೂ ಕೇಳಲೇಬೇಡಿ, ಜಾಮ್ ಆಗ್ಬಿಟ್ರೆ. ನನ್ನ ಆಫೀಸ್ಗೆ ಬರೋಕೆ 2 ಅವರ್ ತಗೊಳ್ಳೋದು. 20 ನಿಮಿಷದ ಜರ್ನಿ 2 ಅವರ್, 2.5 ಅವರ್. ನಂಬ್ತೀರಾ? ಹೈರಾಣ ಆಗ್ಬಿಟ್ರಿ. ದೊರೆ ಬರ್ತಾರಂತೆ ನಮ್ಮ ಏರಿಯಾ ಎಲ್ಲ ನೋಡೋಕ್ಕೆ, ವಿಸಿಟು, ಅದು ಇದು, ಸನ್ಮಾನಗಳು, ಇನ್ನೊಂದು ಅಂತ. ಇಮ್ಮಿಡಿಯೇಟ್ ಏನು ಮಾಡಬೇಕು? ಅದಕ್ಕೊಂದು ಪ್ರೋಟೋಕಾಲ್. ಎಸ್, ವಿ ಆರ್ ಸ್ಯಾಂಕ್ಷನ್. ಏನೇನಕ್ಕೂ ಸ್ಯಾಂಕ್ಷನ್ ಮಾಡ್ತಾರಲ್ಲ. ಈಗಲೇ 10 ಎಕರೆದು ಎಷ್ಟೋ ಜಾಗಗಳಿದಾವೆ ಸುತ್ತಮುತ್ತ. ಅದಕ್ಕೊಂದು ಕಾಲುವೆ ಮಾರ್ಗ ಮಾಡಿ ನೀರಿನ ವ್ಯವಸ್ಥೆ. ನೀರು ಹೋಗೋಕ್ಕೆ ಜಾಗ ಇಲ್ಲ. ಕೆರೆಗಳಿಗೆ ಎಲ್ಲಿದೆ? ಕೆರೆಗಳು, ಕೊಳಗಳು ತುಂಬೋಯ್ತು, ಕಾಲುವೆಗಳು ತುಂಬೋಯ್ತು. ಆ ನೀರೆಲ್ಲಿ ಹೋಗೋದು? ನೋಡು, ನೀವು ನಂಬಲಾರಿರಿ. ತಗ್ಗು ಪ್ರದೇಶಗಳಲ್ಲಂತೂ ನುಗ್ಗಿ ಆ ಬ್ರಿಡ್ಜ್ಗಳು ಅಂತ ಏನು ಹೇಳ್ತಾರೆ ತುಂಬಿ ತುಳುಕುತ್ತಿದೆ. ಅಂತರ್ಜಲ ಹೆಚ್ಚಿಸ್ಬೋದು. ಬೋರ್ವೆಲ್ಗಳೇ ಬೇಕಿಲ್ಲ. ಇರೋ ಬೋರ್ವೆಲ್ಗಳೇ ಮೇಂಟೈನ್ ಆಗ್ಬಿಡುತ್ತೆ. ಎಷ್ಟು ನೀರು ಉಳಿಸ್ಬೋದು ಗೊತ್ತಾ ಈ ಕೆರೆಗಳಲ್ಲಿ? ನಾವು ಮಾಡಲ್ಲಪ್ಪ. ಒಂದು ಫೇಸ್ 1 200 ಕೆರೆ, ಫೇಸ್ 2 ಇನ್ನೊಂದು 200 ಕೆರೆ, ಹಂಗೆ ಬಜೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು 3 years ಅಷ್ಟರಲ್ಲಿ 5,000 ಕೋಟಿ ಅಂತ
ವರ್ಷಕ್ಕೆ 5,000 ಕೋಟಿ ಕೇಳ್ತಿರೋದು ನಾವು. ಒಂದು 200 ಕೆರೆ, 10 ಎಕರೆದು 15 ಎಕರೆದು ತುಂಬಾ ಇದಾವೆ ಬೆಂಗಳೂರಲ್ಲಿ. ಎಷ್ಟೋ ಸರ್ಕಾರದ ಜಾಗಗಳಿದ್ದಾವೆ, ಎಷ್ಟೋ ದೇವಸ್ಥಾನಗಳಿದಾವೆ. ಅಲ್ಲೊಂದು ಕಲ್ಯಾಣಿಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ನೀರು ಹೋಗುವಾಗ ಮಾಡಿದ್ರೆ ಯೋಚನೆ ಮಾಡಿ ನೋಡಿ. ಎಷ್ಟೋ ದೇವಸ್ಥಾನ, ಮಸೀದಿ, ಇಗರ್ಜಿ ಎಷ್ಟೋ ಇದಾವೆ, 100 ಎಕರೆನಲ್ಲಿ ಇದಾವೆ. ಕೆಲವೊಂದಂತೂ ಕೇಳಲೇಬೇಡಿ. ಮಾಡ್ಬೋದಲ್ವಾ? ವಿಕೃತಿ, ಅಲ್ಲಿ ಸ್ವೀಕೃತಿ ಇಲ್ಲವೇ ಇಲ್ಲ. ಮನುಷ್ಯ ಕೊಲೆಗೂ ಮೀರಿದಂತ ಮಟ್ಟಕ್ಕೆ ನೋಡಿ. ಅದನ್ನೇ ಗಾಂಧಾರಿ ದೇವಿ ಕಣ್ಣೀರಾಗ್ತಾ ಕೇಳ್ತಾಳೆ. ಈ ಮಹಾಭಾರತ ಯುದ್ಧ ಆದಮೇಲೆ ಪಾಂಡವರು ಆ ತಾಯಿ ಜಗನ್ಮಾತೆಯನ್ನ ನೋಡ್ಲಿಕ್ಕೆ ಬರ್ತಾರೆ. ಬಂದಾಗ ಭೀಮನನ್ನ ಗಾಂಧಾರಿ ದೇವಿ ಕೇಳೋ ಪ್ರಶ್ನೆ, ನನ್ನ 100 ಮಕ್ಕಳನ್ನು ಸಾಯಿಸ್ಬಿಟ್ಟಿಯಲ್ಲ ಭೀಮ, ನಿನಗೆ ಸೋದರರಲ್ಲವೇನೋ? ಅದರಲ್ಲೂ ದುಶ್ಯಾಸನನ್ನ ಹೊಡೆದು ಸಾಯಿಸಿ ತಲೆ ಕತ್ತರಿಸಾಕ್ಬಿಡ್ಬೇಕಿತ್ತು. ಹೌದು, ಯುದ್ಧ ಸರಿ, ಯುದ್ಧದಲ್ಲಿ ಎಲ್ಲವೂ ಸರಿ. ಆದರೆ ಪಶುವಿನ ಥರ ಅವನನ್ನ ಹೊಡೆದು ಎದೆ ಬಗದು ಆ ರಕ್ತ ತಗೊಂಡು ಕುಡ್ದಿದ್ದೀಯಲ್ಲ, ಅಲ್ಲಯ್ಯ ನೀನು ಮನುಷ್ಯನ ಪಶುವ? ರಕ್ತ ತೆಗೆದು ಕುಡಿತಾನೆ ಅನ್ನೋ ಮಾತನ್ನ ಹಾಕಿ, ಸೋದರ ಕಣಯ್ಯ, ಯುದ್ಧಕ್ಕೊಂದು ನಿಯಮ ಇದೆ, ಪಶುಗಳೇ ಕಣಯ್ಯ ಆ ಥರ ಹೊಡೆದು ರಕ್ತ ನುಂಗೋದು. ಇವತ್ತು ನಮ್ಗೆ ಇದೇ ಆಗ್ತಿರೋದು, ಹೊಡೆಯದೇ ರಕ್ತ ನುಂಗ್ತಿದ್ದಾರೆ. ಯಾವುದು ಜನನ ಮರಣ ಪ್ರಮಾಣ ಪತ್ರಕ್ಕೂ ಕೂಡ ಟ್ಯಾಕ್ಸು. 1 ಲಕ್ಷದ ಮನೆ ಲೀಸಿಗೆ ಬಾಡಿಗೆಗೆ ಅಂದ್ರೆ ಇವತ್ತು ಆ ಬಾಂಡ್ ಪೇಪರ್ ಹೋಗಿ ವ್ಯಾಲ್ಯೂ ಕೇಳಿ ನೋಡಿ, ಗುಂಡಿಗೆ ಹೊಡೆಯುತ್ತೆ. ಯಾವುದ್ರಲ್ಲಿ ಹಚ್ಚಿಲ್ಲ ಅಂತ ಕೇಳಿ. ಅವನಾದ್ರೂ ರಕ್ತ ಕುಡ್ದ, ಹೊಡೆದು ಯುದ್ಧ ಅದು. ಇದು ಏನು ಯುದ್ಧ? ನಾವು ಜನಸಾಮಾನ್ಯರ ಯುದ್ಧ. ಯಾವುದೇ ಜೀವನ ಪದ್ಧತಿ ಏನಿದು? ಎಲ್ಲಿಗೆ ತಲುಪಿಟ್ಟಿದೆ ನಮ್ಮ ಕರ್ನಾಟಕದ ಗತಿ? ಹೇಳೋರಿಲ್ವಾ, ಕೇಳೋರಿಲ್ವಾ? ನೇರ ನಮ್ಮ ಎದೆಯನ್ನ ಬಗೆದು ರಕ್ತ ಕುಡಿತಿದ್ದಾರೆ. ಬದುಕು ಮೂರಾಬಟ್ಟೆ ಆಗ್ಬಿಟ್ಟಿದೆ. ಯುದ್ಧವಾ? ಜನಸಾಮಾನ್ಯರ ಮೇಲೆ ಯುದ್ಧವಾ? ಯಾರಿಗೂ ಆ ಪ್ರೋಟೋಕಾಲ್ಸೇ ಇಲ್ವಾ? 240 ಜನ ಬಂದು ಒಬ್ಬೊಬ್ಬರ ಕೆಳಗಡೆ ಕಡಿಮೆ ಅಂದ್ರೂ 10,000 ಜನಗಳ ಸೈನಿಕ ಪಡೆ ಇದೆ ಆಯಾಯ ಏರಿಯಾನಲ್ಲಿ. ಓಟ್ ಹಾಕೊಳ್ಳೋಕ್ ಮೊದಲು ಮನೆಗೂ ಹೋಗ್ತೀರಾ ಬರ್ತೀರಾ, ಕಟ್ಟಿದಿರಲ್ವಾ? ಹಿಡಿದು ಮಾಡೋಣ. ಬೆಳೆಯಿಂದ ಹಿಡಿದು, ತೋಟಗಳಿಂದ ಹಿಡಿದು, ರಸ್ತೆಗಳಿಂದ ಹಿಡಿದು ಎಲ್ಲವೂ ಅಧ್ವಾನ ಆಗ್ಬಿಟ್ಟಿದೆ. ಎಲ್ಲವೂ ಸರ್ಕಾರವೇ ಮಾಡ್ಲಿಕ್ಕಾಗುತ್ತಾ? ನೀವು ಗೆದ್ರಲ್ವಾ, ಏನಂತ ಹೇಳಿ ಬಂದ್ರಿ, ನಿಮ್ಮನ್ನು ನಾವು ಕಾಪಾಡ್ತೀವಿ, ರಕ್ಷಿಸ್ತೀವಿ. 240 ಜನ ಸಂಸದರು ಎಲ್ಲಿ ಹೋದರು? ಆ ಪಕ್ಷ ಈ ಪಕ್ಷ ಅಂತ ಮಾತಾಡ್ತಿಲ್ಲ ಮಕ್ಕಳೇ. ಇವರೆಲ್ಲ ನಮ್ಮ ಎದೆಯನ್ನ ನೇರವಾಗಿ ಬಗೆದು ಭೀಮನ ತರ ರಕ್ತ ಕುಡಿತಿದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆಗ ಕಣ್ಣೀರ್ ಹಾಕೊಂಡು ಹೇಳ್ತಾನೆ ಭೀಮ, ಅಮ್ಮ ತಪ್ಪು ತಿಳ್ಕೊಬೇಡಮ್ಮ. ಹೌದಮ್ಮ, ನಾನು ಮಾಡಿದ ತಪ್ಪಮ್ಮ. ದೊಡ್ಡಮ್ಮ, ನಾನು ಮಾಡಿದ ಮಹಾಘೋರಾತಿಘೋರ ತಪ್ಪು, ನಾನು ಒಪ್ತೇನೆ. ಆದ್ರೆ ನಿನ್ನ ಮಗ ಮಾಡಿದ್ದು ನಿನಗೆ ಕಾಣಿಸ್ಲಿಲ್ಲಮ್ಮ. ಈ ರಾಜ್ಯದ ಸೊಸೆ, ಸಾಮ್ರಾಜ್ಞಿ, ಇಂದ್ರಪ್ರಸ್ಥದ ಸಾಮ್ರಾಜ್ಞಿ, ಅಜಾತ ಶತ್ರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ನನ್ನ ಅಣ್ಣ ದೊರೆಯ ಪತ್ನಿ ದೊರೆಸಾನಿಯನ್ನ ಏಕವಸ್ತ್ರಳಾಗಿರುವಾಗ ಜುಟ್ಟು ಹಿಡ್ಕೊಂಡು ದಾಸಿ ಅಂತ ಹೇಳ್ಕೊಂಡು ಬರ್ತಾನೆ. ಬರೋದಲ್ದೆ ಅಮ್ಮ ಇಲ್ಲಿ ಕೈ ಹಾಕ್ತಾನಮ್ಮ ನಿನ್ನ ಸೊಸೆಗಮ್ಮ, ನಿನ್ನ ಮಗ. ಇನ್ನು ಹೇಳುದಿಲ್ಲ ನನ್ನ ತಮ್ಮ ಅಂತ. ಅವನು ಇಲ್ಲ ಹಾಕ್ತಾನಮ್ಮ. ತುಂಬಿದ ಸಭೆಯಲ್ಲಿ ಒಂದು ಸ್ತ್ರೀಗೆ ಎದೆಯ ಕುಪ್ಪಸ ಕೈ ಹಾಕ್ತಾನಮ್ಮ. ಇಲ್ಲ ಹಾಕ್ತಾನಮ್ಮ. ಆಗ್ಲೇನಮ್ಮ ನನಗೆ ಕೋಪ ಬಂದಿತ್ತು. ಆ ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆ. ವಸ್ತ್ರ ಹಿಡಿದು ಎಳಿತಾನಮ್ಮ, ವಸ್ತ್ರಾಪರಣ ಮಾಡ್ತಾನಮ್ಮ. ನಿನ್ನ ಮಗ ಮಾಡ್ತಮ್ಮ, ನಿನ್ ಮರ್ತೋಗಿದ್ದೀಯಮ್ಮ. ನಿನ್ನ ಮಗ ಮಾಡಿದ ಮೋಸ ದ್ರೋಹ ಮರ್ತು ಬಿಟ್ಟಿದ್ದೀಯಮ್ಮ. ಒಂದು ಸ್ತ್ರೀಗೆ ನಡೆಯಬಾರದ್ದು ನಡೆದು ಬಿಡ್ತು ತಾಯಿ, ದೊಡ್ಡಮ್ಮ ಅಂತಾನೆ ಗಳ ಅಳುತ್ತಾ. ಇದು ಸತ್ಯವಮ್ಮ, ನಿನಗೆ ಗೊತ್ತಿಲ್ವೇನಮ್ಮ?
ಆವತ್ತೇ ಪ್ರತಿಜ್ಞೆ ಮಾಡಿದೆ, ಈ ದೊರಸಾನಿಗೆ ಎಲ್ಲಿ ಕೈ ಹಾಕ್ತದೆ ಅದೇ ಎದೆಯನ್ನ ಬಗುದು ಒಡೆದು ಸಾಯಿಸಿ ಎದೆ ಬಗುದು ರಕ್ತ ಕುಡಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ ನಿಜ. ನಾನು ಹೊಡಿಬೇಕು ಅಂದಿದ್ರೆ ನನ್ನ ತಡೆಯುವ ಶಕ್ತಿ ಯಾರಿಗೂ ಇರಲಿಲ್ಲ. ಆವತ್ತೇ ಒಡೆದು ಸಾಯಿಸ್ತಿದ್ದೆ, ಆವತ್ತೇ ತುಂಬಿದ ಸಭೆಯಲ್ಲಿ ರಕ್ತ ಕುಡಿತಿದ್ದೆ. ನನ್ನ ಅಣ್ಣ ಹಿಂಗಂದ, ಸುಮ್ಮನಾಗ್ಬಿಟ್ಟೆಮ್ಮ, ಸುಮ್ಮನಾಗ್ಬಿಟ್ಟೆ. 13 ವರ್ಷ ಕಾದೆ ಆ ತಪ್ಪಿಸೋ ಆ ಬೆಂಕಿ, ಆ ನೋವು, ಆ ಸಂಕಟ. 13 ವರ್ಷ ಅಮ್ಮ. ನಮ್ಮ ಮನೆತನದ ಹೆಣ್ಣು ಮಗುವಿಗೆ ಯಾರಾದರೂ ಹಿಂಗೆ ಅಪಚಾರ ಮಾಡಿದರೆ ಕೈಗೆ ಬಳೆ ಹಾಕೊಂಡಿದ್ದೀವಿ ನಾವು ಪುರುಷರಲ್ಲವಾ, ಕ್ಷತ್ರಿಯರಲ್ಲವಾ? ನಾವು ಸಂಧಾನ ಮಾಡಿದ್ವಿ ಅಮ್ಮ. ಕೃಷ್ಣರು ಬಂದು ಸಂಧಾನ ಮಾಡ್ಲಿಲ್ವಾ? ಸಂಜಯ ಬಂದಾಗ ಮಾಡ್ಲಿಲ್ವಾ? ನಾವು ಹೇಳಿದ್ವಿ ನಮ್ದು ಏನಿದೆ ಕೊಟ್ಬಿಡಿ, ನಮ್ಮ ಬದುಕು ಆಗಿದ್ದೆಲ್ಲ ಮರೆತು ನಾವು, ನಮಗೆ ಯುದ್ಧ ಇಷ್ಟ ಇರ್ಲಿಲ್ಲಮ್ಮ. ನಿಜವಾಗ್ಲೂ ನಮ್ಮಣ್ಣ ಹೇಳ್ದಮ್ಮ, ನಮಗೆ ಬೇಕಿರ್ಲಿಲ್ಲ ಯುದ್ಧ, ಇದೆಲ್ಲ ಆಗುತ್ತೆ ಅನಾಹುತ ಅಂತ ಹೇಳಿದ್ರು ಅವತ್ತು. ಕೇಳಿಲ್ಲಮ್ಮ. ನಿನ್ನ ಮಕ್ಕಳು 100 ಜನ, ನಮ್ಮ ಮಗಳು 5 ಜನದ ಮೇಲೆ ಬಿದ್ರಮ್ಮ. ನಾನು ನಿಂತೆಮ್ಮ. ಹೌದು, ಬಲಶಾಲಿಯೇ ನಾನು, ಹೊಡೆದೆ. ಆದ್ರೆ ಒಂದು ಸತ್ಯಮ್ಮ, ನಾನು ಧರ್ಮದ ಎಲ್ಲೆ ಮೀರಲಿಲ್ಲಮ್ಮ, ಯುದ್ಧ ನಿಯಮ ಮೀರಲಿಲ್ಲಮ್ಮ. ನಾನು ಮಾಡಿದ ಪ್ರತಿಜ್ಞೆಗೆ ತಕ್ಕಂತೆ ಅವನನ್ನ ಹೊಡೆದೆ, ಸಾಯಿಸ್ದೆ, ಎದೆ ಬಗದೆ, ರಕ್ತನೇ ತಗೊಂಡೆಮ್ಮ. ತಗೊಂಡು ಈತರ ತುಟಿ ಹತ್ರ ಇಟ್ಟು ಗರ್ಜಿಸ್ದೆಮ್ಮ. ನನ್ನ ಬೀಭತ್ಸ ಕೋಪ, ರೋಷ ಎಲ್ಲ ಅಲ್ಲಿ ಆ ಸಂಕಟ ನಾನು ತೀರಿಸ್ಕೊಂಡೆ. ನನ್ನ ಪ್ರತಿಜ್ಞೆಯನ್ನ ಅನ್ನತಕ್ಕಂಥದ್ದು, ಅದನ್ನ ಕರ್ಣ ನೋಡಬೇಕಿತ್ತು, ನಿನ್ನ ದೊಡ್ಡ ಮಗ ದುರ್ಯೋಧನ ನೋಡಬೇಕಿತ್ತು. ಅಂಥದೊಂದು ನೋವನ್ನ ನಮ್ಮ ಮನೆಯ ಹೆಣ್ಣು ಮಗುಗ್ ಮಾಡಿದ್ರಮ್ಮ. ಅದು ನಮ್ಮ ಮನೆ, ಅದು ನಿನ್ನ ಮನೆ ಸೊಸೆ ಕೊಡಮ್ಮ, ನಿನ್ನ ಸೊಸೆ ಅವಳು, ಅಜಾತ ಶತ್ರುವಿನ ಸೊಸೆ, ನಮ್ಮ 5 ಜನ ಪಾಂಡವರ ಸೊಸೆ, ಧರ್ಮಪತ್ನಿ. ನಿನಗೆ ಸೊಸೆ ಅಲ್ವೇ ನಮ್ಮ? ಕುಡಿಲಿಲ್ಲಮ್ಮ ನಾನು ಪಶು ಅಲ್ಲಮ್ಮ, ಪಶು ಅಲ್ಲ. ಸುಮ್ಮನೆ ಆಗಿ ಮಾಡ್ತಾ ಬರೀ ತುಟಿಗೆ ಮಾತ್ರ ಸಣ್ಣದಾಗಿ ಈ ಥರ ಬೆರಳಲ್ಲಿ ಹಚ್ಕೊಂಡಮ್ಮ, ಅವ್ರಿಗೆ ಅಭಯ ಬರಲಿ ಅಂತ. ಇಲ್ಲಮ್ಮ, ತುಟಿಗೆ ರಕ್ತ ಹಚ್ಚಿಸ್ಕೊಂಡಿದ್ದು. ಅಷ್ಟು ಒಂದು ಕಠೋರನಲ್ಲಮ್ಮ ನಿನ್ನ ಮಗ. ದೊಡ್ಡಮ್ಮ, ನಾನು ನಿನ್ನ ಮಗನೇ, ಹೌದು, ನಾನೂ ನಿನ್ನ ಮಗನೇ. ನನಗದು ಬೇಕಿರ್ಲಿಲ್ಲಮ್ಮ. ಮಾಡಿದ್ದಿಷ್ಟಮ್ಮ, ನಮ್ಮ ಮನೆ ಹೆಣ್ಣು ಮಗುವೆ ಎದೆ ಕೈ ಹಾಕ್ಬಿಟ್ರಮ್ಮ. ಅದಕ್ಕಾತರ ಮಾಡಿದ್ದೇವೆ. ನಾ ರಕ್ತ ಕೊಡಿಲ್ಲಮ್ಮ. ನಾನು ಪಶುವಾಗಿ ಬದಲಾಗೋದು ಯುದ್ಧವಾಗಿಯೇ ನಡೆಯಬೇಕು, ಯುದ್ಧವಾಗಿಯೇ ನಡೆಯಬೇಕಿತ್ತು. ಇಷ್ಟಮ್ಮ ಮಾಡಿದ್ದು. ನಾನು ರಕ್ತ ಕುಡಿಲಿಲ್ಲ ದೊಡ್ಡಮ್ಮ, ರಕ್ತ ಕುಡಿಲಿಲ್ಲ ಅಂತ ಹೇಳ್ತಾನೆ ಭೀಮ. ಇವತ್ತು ಅದೇ ಮಕ್ಕಳೇ, ಸತ್ಯ ಅದೇ. ನಾವು ನೆನ್ಪಿಟ್ಕೋಬೇಕು, ಇದೆಲ್ಲ ಆಗ್ತಿರೋ ಅನಾಹುತ ಯಾವ ಸರ್ಕಾರ ಬಂದರೂ ಅಷ್ಟೇ, ಫಸ್ಟು ನಮ್ಮ ಏರಿಯಾನಲ್ಲಿ ಒಂದು ಕೆರೆ ಮಾಡಯ್ಯ ಅಂತ ಕೇಳಬೇಕು. 240ಕ್ಕೂ ಮೇಲ್ಪಟ್ಟ ಈ ವಿಧಾನಸಭಾ ಕ್ಷೇತ್ರಗಳು, ಬೆಂಗಳೂರು ಇರ್ಬೋದು, ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲೂ ಇಷ್ಟು ಕೆರೆ. ನೀರು ಬಂದರೆ ಶೇಖರಣೆ ಮಾಡೋಣ ಬಿಡಿ, ಅಲ್ಲಿ ರೆವಿನ್ಯೂ ಬರುತ್ತಲ್ವಾ. ದಿನಕ್ಕೆ ಕಡಿಮೆ ಅಂದ್ರೂ 1000 ಜನ ಬರ್ತಾರೆ. ಒಂದು ಅಲ್ಲಿ ಚಂದದ ತೋಟವಿದ್ದರೆ, ಕಬ್ಬನ್ ಪಾರ್ಕ್ಗೆ ಹಾಕಿದ್ದೀರಿ, ಬೇರೆ ಬೇರೆ ಏನೇನು ಅಮ್ಯೂಸ್ಮೆಂಟ್ ಪಾರ್ಕು, ಬೇಸ್ಮೆಂಟು, ಇನ್ನೊಂದು ಟ್ಯಾಕ್ಸ್ಗಳು, ಬಿ ಖಾತಾ, ಎ ಖಾತಾ, ಪ್ರಾಪರ್ಟಿ ಟ್ಯಾಕ್ಸ್ಗಳೆಲ್ಲ ಹಾಕ್ಸಿದ್ದೀರ. ಒಂದು 100 ರೂಪಾಯಿ ಮಾಡಿ. ಕಡಿಮೆ ಅಂದ್ರೂ ಒಂದು ತೋಟಕ್ಕೆ ಒಂದು 5000ದಿಂದ 10,000 ಜನ ಬರ್ತಾರೆ, ವಿಸಿಟ್ ಬರ್ತಾರೆ. ಬೇರೆ ಎಲ್ಲೂ ಅವ್ರಿಗೆ ಅಲ್ಲೊಂದು ಪುಟ್ಟದಾಗಿ ಹಾಗೆ ಒಂದು ನೀರಿನ ಆಟ, ಇನ್ನೊಂದು ಅಂತಿಡಿ, ಅದ್ರ ಮೇಲೆ ಇನ್ನೊಂದು 1000 ಬಂದ್ಬಿಡುತ್ತೆ. ಕಡಿಮೆ ಅಂದರು ನೇರ ಹೇಳ್ತಾನೆ. ಒಂದು ಆ ಚಂದವಳ್ಳಿಯ ತೋಟದಿಂದ ಮಿನಿಮಮ್ ಅಂದರು ಒಂದು ದಿನಕ್ಕೆ ಒಂದು 10 ಲಕ್ಷದಿಂದ 15 ಲಕ್ಷ ವರಮಾನ ತೆಗಿಬೋದು. ಜನ ಖರ್ಚು ಮಾಡೋಕ್ಕೆ ಸಿದ್ಧ ಇದ್ದಾರೆ. ಅಂಥದ್ದೊಂದು ಆನಂದ ನೋಡ್ಲಿಕ್ಕೆ. ಆ ಗಿಡಗಳು, ಗುಲ್ಮೋಹದಿಂದ ಹಿಡಿದು ಬೇರೆ ಬೇರೆ ನಾನಾ ರೀತಿಯ ಪಶುಗಳು, ಇನ್ನೊಂದು ಅಂತಿಟ್ರೆ ಬರ್ತಾರೆ ಖುಷಿಯಾಗಿ ನೋಡ್ಲಿಕ್ಕೆ.
ಒಂದು 10-15 ಲಕ್ಷ ಅಂತ ಹೇಳಿದ್ರೆ ತಿಂಗಳಿಗೊಂದು 5 ಕೋಟಿ ಅಂದ್ರೆ ವರ್ಷಕ್ಕೊಂದು 60 ಕೋಟಿ ಬಂದ್ಬಿಡ್ತಪ್ಪ ಒಂದು ತೋಟದಿಂದ. ನೀವು ಖರ್ಚು ಮಾಡಿರೋದು ಎಷ್ಟಪ್ಪ ಒಂದು ತೋಟಕ್ಕೆ? 20 ಕೋಟಿ ಒಂದೇ ವರ್ಷದಲ್ಲಿ. ಬೇಡ, ಅರ್ಧ ಬರಲಿ ಬಿಡಿ, 30 ಕೋಟಿ ಆಯ್ತು. ಅದರ ಅರ್ಧ ಬರಲಿ ಬಿಡಿ, 15 ಕೋಟಿ ಆಯ್ತು. ಅದರ ಅರ್ಧ ಬರಲಿ ಬಿಡಿ, 7.5 ಕೋಟಿ ಆಯ್ತು. 3 ವರ್ಷದಲ್ಲಿ ನೀವು ಹಾಕಿದ ದುಡ್ಡು ಬಂದ್ಬಿಡ್ತು. ಇನ್ನು ಅದ್ರ ಮೇಲೆ ಬಂದಿದ್ದೆಲ್ಲ ಲಾಭವೇನಾ? ಸರ್ಕಾರಕ್ಕೆ ಅದರಿಂದ ಲಾಭವೇನಾ? ಹೌದಾ? ಒಂದು ತೋಟದಿಂದಲೇ, ಒಂದು ಕೆರೆಯಿಂದಲೇ ಅಲ್ಲೊಂದು ನಿಮಗೆ ಅಷ್ಟು ದುಡ್ಡು ಬರ್ತಿದೆ ಅನ್ನೋದಾದರೆ ಒಂದು 5 ಕೋಟಿ ವರ್ಷಕ್ಕೆ ಈಸಿಲಿ ಎತ್ಬೋದು. 5-6 ಕೋಟಿ ಕಣ್ಮುಚ್ಕೊಂಡು. ಬೈಕ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್, ಇನ್ನೂ ಏನೇನೋ. ಅಲ್ಲಿ ಮಾವಿನ ಫಸಲು, ಮಾವಿನಕಾಯಿ ಪರಿಷೆ, ಹಲಸಿನ ಹಣ್ಣಿನ ಪರಿಷೆ, ಕಡಲೆಕಾಯಿ ಪರಿಷೆ, ಈ ಥರದ್ದೆಲ್ಲ ಮಾಡಿ ಜಾತ್ರೆಗಳು ಮಾಡಿಸಿ ಕುಣಿಸಿ. ಜನ ಬರ್ತಾನೆ, ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಮೇಕ್ ಇಟ್ ಎಂಟರ್ಟೈನ್ಮೆಂಟ್ ಪಾರ್ಕ್. 3 ವರ್ಷದಲ್ಲಿ ನೀವು ಹಾಕಿ ದುಡ್ಡು ಬಂದ್ಬಿಡುತ್ತೆ. 15-20 ಕೋಟಿ ಒಂದು ಕೆರೆ, ಒಂದು ಚಂದವಳ್ಳಿಯ ತೋಟ. ಕಲಿಸ್ಬೇಕಾ? ನೀವೆಲ್ಲ ತುಂಬ ಓದ್ಕೊಂಡಿರೋರು, ರಾಜ್ಯಪಾಲನೆ ಮಾಡಿರೋರು. ನಿಮ್ಮ ಏರಿಯಾನಲ್ಲಿ ನಿಮ್ಮ ಕೌನ್ಸಿಲರ್ ಒಂದೊಂದು ಕೆರೆ ಕಟ್ತೀನಿ ಅಂದರೆ ಬಂಗಾರದ ತೋಟ ಆಗ್ಬಿಡುತ್ತೆ. ವಿ ಆರ್ ಬ್ಯಾಕ್. ಅದ್ರಲ್ಲೊಂದು ನೇರಳೆ ಹಣ್ಣಿನ ಗಿಡ ಬೆಳೆಸಿ ಸ್ವಾಮಿ, ಸೀತಾಫಲ ಗಿಡ ಬೆಳೆಸಿ ಸ್ವಾಮಿ, ಮಾವಿನ ಗಿಡ ಬೆಳೆಸಿ ಸ್ವಾಮಿ, ಬೆಟ್ಟದ ನೆಲ್ಲಿಕಾಯಿ ಗಿಡ ಬೆಳೆಸಿ ಸ್ವಾಮಿ, ಪಪ್ಪಾಯ ಬೆಳೆಸಿ ಸ್ವಾಮಿ. ಆರ್ಗ್ಯಾನಿಕಲಿ ಜನ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಒಂದು 10 ಎಕರೆನೆಲ್ಲ ಆನಂದವಾಗಿ ಬೆಳೆತಲೇ ಇರ್ಬೋದು. ಮಾವು, ತೆಂಗು, ಈ ಥರ ಬಾಳೆ ಶುದ್ಧವಾಗಿ ಬೆಳೆದಿದ್ಯೋ ಇಲ್ಲೇ ತಗೊಳ್ಳೋಣ ಕಣೋ ಅಂತ. ಎಷ್ಟು ಮಾಡ್ಬೋದು ಗೊತ್ತಾ? ಅದೊಂದು 10 ಎಕರೆಯಲ್ಲಿ ಕಡಿಮೆ ಅಂದ್ರೂ 1 ಕೋಟಿ ವರಮಾನ ಮಿನಿಮಮ್ ಅಂದ್ರೂ ತೆಗಿಬೋದು. ಬೇರೆ ಒಂದು 10-15 ಗಂಧದ ಮರ ಹಾಕಿ, ಅದನ್ನು ಒಂದು 20-30 ವರ್ಷಕ್ಕೆ ನೋಡಿ ದೇವದಾರು ವೃಕ್ಷ ಹಾಕಿ, ಅಲ್ಲೊಂದು ಚಿಕ್ಕದೊಂದು, ಆಮೇಲೆ ಬೇಕಾದ್ರೆ ಪುಟಾಣಿ ಮಕ್ಳಿಗೊಂದು ಟ್ರೈನ್ ಹಾಕಿ 10 ಎಕರೆಗಳಿಗೆ ಎಷ್ಟೆಲ್ಲ ಮಾಡ್ಬೋದು. ಜಾಗಿಂಗ್ ಪಾರ್ಕ್ ಮಾಡ್ಬೋದು. ಇನ್ನೊಂದು ಒಂದು 10-15 ಎಕರೆ ಬ್ಯೂಟಿಫುಲ್. ಅಲ್ಲೊಂದು ಫಿಶ್ ಪಾಂಡ್ ಮಾಡ್ಬೋದು. ವಿಕೃತಿ ಭೀಮನಾಗೆ ನಾವು ರಕ್ತ ಬಸಿಲಿಕ್ಕೆ ಕಾಯ್ಬೇಕಷ್ಟೆ. ಇವ್ರು ರಕ್ತ ಬಸಿತಿದ್ದಾರೆ, ನಾವು ಕಾಯ್ಬೇಕು. 13 ವರ್ಷ ಅನ್ನೋ ಥರ. ನೆಕ್ಸ್ಟ್ ಎಲೆಕ್ಷನ್ಗಳು ಬರುತ್ತಲ್ವ, ನಮ್ಮ ಏರಿಯಾ ನೀರ್ಗತಿ ಏನಾಗಿದೆ, ನಮ್ಮ ಏರಿಯಾ ರಸ್ತೆ ಗತಿ ಏನಾಗಿದೆ, ಇದೆಲ್ಲ ಭೀಮನಾಗಿ ನೆನ್ಪಿಟ್ಕೋಬೇಕು. ನಾವು ರಕ್ತ ಕುಡಿಯೋ ಪಶುಗಳಾಗಿರಬಾರ್ದು, ಓಟು ಗುದ್ದೋ ಭೀಮನಾಗಿರ್ಬೇಕು. ಅವರೆಲ್ಲ ಸುತ್ತಾಡ್ಕೊಂಡು ತಿನ್ಕೊಂಡು ಮುಳುಗದ ಮೇಲೆ ಆಮೇಲೆ ಮತ್ತೆ ಬರ್ತಾರೆ. ಪ್ರತಿ ಸರ್ಕಾರವು ಇನ್ನೊಂದು ಸರ್ಕಾರದ ಮೇಲೆನೆ ಹೇಳೋದು, ನೆನ್ಪಿಟ್ಕೊಳ್ಳಿ. ಇದನ್ನೇ ಕಳಿಂಕ ನೀತಿ ಅನ್ನೋದು. ಇದನ್ನೇ ದುರ್ಯೋಧನನಿಗೆ ಹೇಳ್ಕೊಟ್ಟಿತ್ತು ಶಕುನಿ. ಒಬ್ಬ ಕಳಿಂಕ ನೀತಿ ಅಂತ ಹೇಳ್ಕೊಡತಕ್ಕಂಥ ಅಫ್ಘಾನಿಸ್ತಾನಿಂದ ಕರ್ಕೊಬಂದಿರ್ತಾನೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಪೇಶಾವರ್ ಬಾರ್ಡರ್ ಇಂದ. ಹಿಂಗ್ ನಾಟಕ ಮಾಡಬೇಕು. ಮುಖ್ಯವಾಗಿ ಒಂದು ಯುದ್ಧ ಡಿಕ್ಲೇರ್ ಮಾಡಬೇಕು. ಯಾವಾಗೆಲ್ಲ ನಿನ್ನ ಅಸ್ತಿತ್ವ ಹೋಗುತ್ತೋ ಒಂದು ಯುದ್ಧ ಡಿಕ್ಲೇರ್ ಮಾಡು ಅಂತ ಹೇಳ್ತಾನೆ. ಪಾಕಿಸ್ತಾನಲ್ಲಿ ಹಂಗೆ ಆಗ್ತಿರೋದು. ಅವ್ರು ಮಾಡ್ತಿರೋದೇ ಅದು. ಇವನು ಡೊನಾಲ್ಡ್ ಟ್ರಂಪ್ ಮಾಡ್ತಿರೋದು ಅದು. ನಾವು ಯಾವತ್ತೂ ಇನ್ನೊಬ್ಬರ ಮೇಲೆ ಯುದ್ಧಕ್ಕೆ ಹೋದವರಲ್ಲ, ಅಂಥ ಕೆಲಸ ಮಾಡೋಕ್ಕೂ ಅಲ್ಲ. ನಾವು ಚುಟ್ಪುಟ್ಟು ಎಲ್ಲ ಸುಡೋಕ್ಕೆಲ್ಲ ಹೋಗಲ್ಲ. ಅಂಥ ಕೆಲಸ ಹೇಸಿಗೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಇರ್ಲಿ ಬಿಡಿ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಭೀಮನ ಹಾಗೆ ವಾಪಸ್ ಕೊಡೋ ಸಮಯ ಬರುತ್ತೆ. ಇದೆಲ್ಲ ನೆನ್ಪಿಟ್ಕೊಳ್ಳಿ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವರ್ಷ 2002ರಲ್ಲಿ ಹುಟ್ಟಿದವರಿಗೆ ಮದುವೆ ವಿಳಂಬ ಮಾಡಿ. ಮದುವೆ ವಿಚಾರದಲ್ಲಿ ಆತುರ ಬೇಡ. ಯಾಕೋ ಗೊತ್ತಿಲ್ಲ, 2002ರಲ್ಲಿ ಹುಟ್ಟಿದವರು ಒಂದು ರಭಸ ಬೇರೆ, ಭಯ, ಆತಂಕ,
ವಿರಸ, ಏನೋ ಎಳೆದಾಟಗಳನ್ನು ನಾನು ನೋಡಿದ್ದೇನೆ. ವೆರಿ ಕೇರ್ಫುಲ್. ನನ್ನ ಅನುಭವ ಮಕ್ಕಳೇ, ನಿತ್ಯ ಲಕ್ಷಾಂತರ ಈ ಒಂದು ಜರ್ನಿಯಲ್ಲಿ ಲಕ್ಷಾಂತರ ಜಾತಕಗಳ ಪರಿಶೀಲನೆಯ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥದ್ದು. 2002ರಲ್ಲಿ ಹುಟ್ಟಿದವರು ನೀವು ಮದುವೆ ಆಗಲಿಕ್ಕೆ ದುಡುಕ್ಬೇಡಿ, ಮನೆಯವರು ಕೂಡ ಮಾಡಿಬಿಡೋಣ. ಲೆಟ್ ಅಸ್ ಮೇಕ್ ದಮ್ ಸೆಟಲ್. ಅವ್ರಿಗೊಂದು ಕೆಲಸ, ಆ ರಭಸ ಇರುತ್ತೆ. ಲಿಟಲ್ ಬಿಟ್ ಮನಿ ಮೈಂಡೆಡ್ ಆಗಿರ್ತಾರೆ, ಸ್ಟೇಟಸ್ ಮೈಂಡೆಡ್ ಆಗಿರ್ತಾರೆ. ಭಯ ಅವರಿಗೆ. 2002ರಲ್ಲಿ ಹುಟ್ಟಿದವರಿಗೆ ಒಂದು ರೀತಿಯ ಅತಂತ್ರ ಭಾವ, ಆತಂಕ ಭಾವ. ನಮ್ಮ ಲೈಫ್ ಹೇಗಿರುತ್ತೆ, ಫ್ಯೂಚರ್ ಹೇಗಿರುತ್ತೆ, ಬರೋ ಹುಡುಗ ಹೇಗಿರ್ತಾನೆ, ಬರೋ ಹೆಣ್ಮಗು ಹೇಗಿರುತ್ತೆ, ನನ್ನ ಜೊತೆ ಅನುಕೂಲವಾಗಿರ್ತಾಳ, ಸ್ಥಿತಿವಂತಳಾಗಿರ್ತಾಳ, ಆರ್ಥಿಕವಂತಳಾಗಿರ್ತಾಳ, ಈ ಥರದ್ದು ಏನೇನೋ ಆತಂಕ, ಕನ್ಫ್ಯೂಷನ್ಗಳನ್ನು ಪಡೆಯತಕ್ಕಂಥದ್ದು, ಆಗತಕ್ಕಂಥದ್ದು ಇರುತ್ತೆ. ನಿಜ ಹೇಳ್ತಾನೆ, 2002ರಲ್ಲಿ ಹುಟ್ಟಿದವರಿಗೆ ಬೇಜಾರು ಮಾಡ್ಕೋಬೇಡಿ. ಎಷ್ಟು ಜನ ಪ್ರಪೋಸಲ್ ಬಂದಿದೆ ಹೇಳಿ ನಿಮ್ಮ ಮನೆ ಮಗಳ ಬಗ್ಗೆ. ನೋಡ್ರಿ, ನಮಗೆ ಕೊಡ್ತೀರಾ, ನಮ್ಮ ಮನೆಗೆ ತುಂಬಿಸ್ಕೊತೀವಿ ಅನ್ನತಕ್ಕಂಥದ್ದು. ದುಡುಕ್ಬೇಡಿ. ಹಾಗೆ 2002ರಲ್ಲಿ ಹುಟ್ಟಿದಿರಲ್ವ ಮಕ್ಕಳೇ, ನಿಮ್ಮನ್ನು ಎಷ್ಟು ಜನ ಕಣ್ಣೊಡೆದಿದ್ದಾರೆ ಹೇಳಿ, ಪ್ರಪೋಸ್ ಮಾಡಿದ್ದಾರೆ ಹೇಳಿ, ಇಂಟ್ರೆಸ್ಟ್ ತೋರಿಸಿದ್ದಾರೆ ಹೇಳಿ. ಏನೋ ಒಂಥರ ವೇಗ ನಿಮ್ಮದು, ಏನೋ ತುಡಿತ. ನಿಮ್ಮನ್ನು ನೋಡಿದ್ರೆ ಒಂಥರ ವೈಬ್ರೇಷನ್. ಈ ಕೆಲವೊಂದು ಹಣ್ಣುಗಳನ್ನು ನೋಡಿದ್ರೆ ನಾವು ತಿಂಬಿಡ್ಬೇಕು ಅನಿಸುತ್ತೆ. ಕೆಲವೊಂದು ಸ್ವೀಟು, ಕೆಲವೊಂದು ಬಂಗಾರ ನೋಡಿದ್ರೆ ನಮ್ಗೆ ಆಸೆ ಇಲ್ಲ. ಕೆಲವೊಂದು ನೋಡಿದ್ರೆ ಇಷ್ಟೇ ಇರುತ್ತೆ, ಕ್ಯೂಟಾಗಿರುತ್ತೆ, ಇಷ್ಟು ಮೂಗ್ಬಟ್ಟು, ವಜ್ರದ ಮೂಗ್ಬಟ್ಟು, ಬಳ 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 ಇಷ್ಟು ದೊಡ್ಡದು ನೆಕ್ಲೆಸ್ ಇಟ್ಟಿದ್ರು ಕೂಡ ಆ ಮೂಗುತಿ ಯಾಕೋ ಎಳಿತಿದೆ ಕಣ ಅನ್ನೋದು ಹೇಳ್ತೀವಲ್ವ. ಆ ಥರದ್ದು ಏನೋ ಒಂದು ಎಕ್ಸ್ಟ್ರಾ ಭಗವಂತ ನಿಮ್ಮಲ್ಲಿ ಉಲ್ಲೇಖಿಸಿ ಇಟ್ಟಿದ್ದಾನೆ. ಆ ಗತ್ತು, ಆ ತೂಕ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮಲ್ಲಿರೋ ಆಕರ್ಷಣೆ ಜಾಸ್ತಿ, ನಿಮಗೂ ಆಕರ್ಷಣೆ ಜಾಸ್ತಿ, ಆಸೆ. ಏನೋ ತೇಜಸ್ಸು, ನೀವು ಬ್ರಹ್ಮ ತೇಜಸ್ಸು, ವಿಶ್ವ ತೇಜಸ್ಸು, ವಿಷ್ಣು ತೇಜಸ್ಸು, ಶಿವ ತೇಜಸ್ಸು, ರುದ್ರ ತಾಂಡವ ತೇಜಸ್ಸು, ರೌದ್ರಂ ತೇಜಸ್ಸು. 2002ರಲ್ಲಿ ಹುಟ್ಟಿದವರು. ಹೌದು ಅಲ್ವೋ ಹೇಳಿ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ನಿಜ ಗುರುಗಳೇ, ನೀವು ಹೇಳಿರೋದು ನಿಜ. ಅಷ್ಟೂ ಒಂದು ಅಲ್ಲೋಲ ಕಲ್ಲೋಲಗಳಾಗಿ ನಡೀತಿದೆ ಬದುಕು ಅನ್ನತಕ್ಕಂಥದ್ದು, ಎಳಿತಿದೆ, ಎಳೆದಾಟ ಮಾಡ್ತಿದೆ ಅನ್ನತಕ್ಕಂಥದ್ದು ನಿಶ್ಚಿತ ಅದಾಗುತ್ತೆ. ನಿಮ್ಮ ಜನನವೇ ಹಾಗೆ. ದರ್ ಇಸ್ ಅ ವೈಬ್ರೇಷನ್ ಆಫ್ ಶುಕ್ರ ಕುಜ. ಪಳ 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 ಅನ್ನತಕ್ಕಂಥ ಶುಕ್ರ ಪ್ರಬೋಧ ವಿಪರೀತವಾಗಿ ಮೂಮೆಂಟ್ ಆಗ್ತಕ್ಕಂಥ ಒಂದು ಭಾವ ಇದೆ. ರಾಹುಕೇತುಗಳು ಅಷ್ಟೇ, ಹಾಗೆಯೇ ಮೂಮೆಂಟ್ ಆಗ್ತಿರ್ತಕ್ಕಂಥ ಭಾವ. ಸೊ ನಿಮ್ಮಲ್ಲಿ ಅದಕ್ಕೆ ಒಂದು ರೀತಿಯ ಆಂದೋಲನ. ವೆದರ್ ಟು ನೀಡ್ ಟು ಫೋಕಸ್ ಫ್ಯಾಮಿಲಿ ಆರ್ ಕರಿಯರ್, ಮೈ ಮನಿ, ಮೈ ಸ್ಟೇಟಸ್, ಮೈ ಪೊಸಿಷನ್, ಇದು ಜಾಸ್ತಿ. ನಾನು ಎನ್ನುವುದು ಜಾಸ್ತಿ ನಿಮ್ಮಲ್ಲಿ. ಆ ಫೋರ್ಸ್ಗೆ ಏನು ಮಾಡಿಬಿಡ್ತೀರಿ, ಗೊತ್ತೋ ಗೊತ್ತಿಲ್ಲದೆಯೋ ಪದೇ ಪದೇ ತಪ್ಪುಗಳು, ಗಾಯಗಳು, ನೋವುಗಳು. ನಿಮ್ಮ ಕುಟುಂಬದಲ್ಲಿ 2002ರಲ್ಲಿ ಹುಟ್ಟಿರ್ತಕ್ಕಂಥವ್ರು, ನಿಮ್ಮ ಕುಟುಂಬದಲ್ಲೇ ಅಲ್ಲೊಂದು ಆಂದೋಲನಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದೋ ಅಲ್ವೋ ಹೇಳಿ. ಮುಖ್ಯವಾಗಿ ನನ್ನ ಲೆಕ್ಕಾಚಾರ ಸರಿ ಇದ್ರೆ 2002ರಲ್ಲಿ ನೀವು ಹುಟ್ಟಿರ್ತಾರೆ, ನಿಮ್ಮ ತಾಯಿಗೊಂದು ದೊಡ್ಡ ನೋವು ಇರುತ್ತದೆ. ಹೌದೋ ಅಲ್ವೋ ಹೇಳಿ. ಕಾಯ್ತಿರ್ತಾರೆ ಕಮೆಂಟ್ಸಲ್ಲಿ. ಹೌದು, ನಿಮ್ಮ ತಾಯಿನೇ ನೆಮ್ಮದಿ ಇಲ್ಲ, ನಿಮ್ಮ ತಂದೆಯೇ ನೆಮ್ಮದಿ ಇಲ್ಲ. ಅವರಿಬ್ಬರಲ್ಲೇ ಒಂದು ಹೊಂದಾಣಿಕೆ, ಅನುಬಂಧ ಇಲ್ಲ. ಕುಟುಂಬದ ಹೊರೆ, ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು, ಇನ್ನೊಂದು ಅನ್ನತಕ್ಕಂಥದ್ದು ವಿಪರೀತ ಭಾವಕ್ಕೆ ಸೇರಿಸಿಬಿಟ್ಟಿದೆ. ಅಂಥದ್ರಲ್ಲಿ ನೀವು ನಿರ್ಧಾರಗಳಲ್ಲಿ ತುಂಬ ಎಚ್ಚರಿಕೆ ಇರಬೇಕು. ಪರವಾಗಿಲ್ಲ, 23 ಹೆಣ್ಣು, ಯಾರೋ ಬಂದ್ಬಿಟ್ರು, ಕೇಳ್ಬಿಟ್ರು, ಕೊಟ್ಬಿಡೋಣ, ಒಪ್ಕೊಂಡ್ಬಿಡೋಣ, ಎಸ್ ಅಂದ್ಬಿಡೋಣ. ನೋ ಅನ್ನುವುದನ್ನು ಸ್ವಲ್ಪ ಕಲೀರಿ. ಇರಿ, ಹೇಳ್ತೇನೆ ಅನ್ನತಕ್ಕಂಥದ್ದು. ಇರಿ, ಏನೂ ಆಗಲ್ಲ. ಸರ್ಕಲಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಕನ್ಫ್ಯೂಷನ್ ಎಲ್ಲವೂ ಕನ್ಫ್ಯೂಷನ್ನೇ. 2002ನಲ್ಲಿ ಹುಟ್ಟಿದವ್ರಿಗೆ ತುಂಬ ಕನ್ಫ್ಯೂಷನ್ಗಳ ಪಾತ್ ಇರತಕ್ಕಂಥದ್ದು ಇರುತ್ತೆ. ನಿಮ್ಮ ಓದಿರ್ಬೋದು, ನಿಮ್ಮ ಕೆಲಸ ಇರ್ಬೋದು, ನಿಮ್ಮ ವ್ಯವಸ್ಥೆ ಇರ್ಬೋದು, ನಿಮ್ಮ ಸ್ಥಿತಿಗತಿ ಇರ್ಬೋದು, ನಿಮ್ಮ ಆಂತರಿಕ ಇರ್ಬೋದು, ನಿಮ್ಮ ಭಾವನೆಗಳಿರ್ಬೋದು. ಪುಟ್ಟು ಕಂದಮ್ಮಗಳೇ ನೀವು, ಪುಟಾಣಿ ಮಕ್ಕಳು ನೀವು, ನನ್ನ ಮಕ್ಕಳು ನೀವು.
ನೆನ್ಪಿಟ್ಕೊಳ್ಳಿ, ದುಡುಕ್ಬೇಡಿ ಮಕ್ಕಳೇ. ನೋಡಿ ಜೀವನದಲ್ಲಿ, ಅದರಲ್ಲೂ ಮದುವೆ 100% 2002 ಹುಟ್ಟಿದವರಿಗೆ ನಾನು ಅನುಭವದಿಂದ ಹೇಳ್ತೀನಿ, ಒಂದು ಮದುವೆವರೆಗೂ ಬಂದು ಮುರಿಬೇಕು, ಒಂದು ಮಾತುಕತೆಯಾಗಿ ಮುರಿಬೇಕು, ಒಂದು ಇಷ್ಟಪಟ್ಟು ಮುರಿಬೇಕು, ಗಾಯಗಳಾಗಬೇಕು ಅನ್ನೋದಿದೆ. ಪ್ರೀತಿಯಲ್ಲಿ ನೀವೊಬ್ಬ ಮಾಸ್ಟರ್, ಬಟ್ ಯು ವಿಲ್ ಬಿ ಫೇಲ್ಡ್ ಆಸ್ ಎ ಸ್ಟೂಡೆಂಟ್ಗಿಂತ ಮೋಸವಾಗಿ ಫೇಲ್ಯೂರ್ ಆಗ್ತೀರಿ. ಯು ಆರ್ ಎ ಲವ್ ಮಾಸ್ಟರ್ 2002 ಹುಟ್ಟಿದವರು, ಬಟ್ ನೀವೆಲ್ರಿಗೂ ಪ್ರೀತಿಯ ತತ್ವ ಹೇಳ್ಕೊಡ್ತಕ್ಕಂಥ ವೇದಾಂತಿ ಆಗಿರ್ತೀರಿ, ಒಬ್ಬ ಕವಿ ಆಗಿರ್ತೀರಿ, ಒಬ್ಬ ಗುರು ಆಗಿರ್ತೀರಿ. ಬಟ್ ಸಮ್ವೇರ್ ನಿಮ್ಮಲ್ಲಿ ಅದೊಂದು ಒದ್ದಾಟವಿರುತ್ತದೆ. ದುಡುಕಬೇಡಿ. ಅದಾಗೆ ಕೊಡೋನಿಗೇನು ಸಿಗೋಲ್ಲ ಅನ್ನೋ ಥರ ನೀವೆಲ್ರಿಗೂ ಪ್ರೀತಿಸ್ಲಿಕ್ಕೆ ನಿಂತಿರ್ತೀರ. ಹೌದು ಅಲ್ವೋ ಹೇಳಿ. ಆಲ್ರೆಡಿ ಆಗಿದೆ ಗುರುಗಳೇ, ಕಣ್ಣೀರಾಗಿದೆ ಗುರುಗಳೇ, ಮೋಸ ಆಗಿದೆ ಗುರುಗಳೇ, ಬಳಕೆ ಆಗಿದೆ ಗುರುಗಳೇ, ಸಂಬಡಿ ಟ್ರಸ್ಟೆಡ್ ಗುರುಗಳೇ, ಆ ಥರ ಪಟ್ಬಿಟ್ಟು ಮದುವೆ ಆಗ್ಬಿಟ್ಟು ಗಾಯ ಆಗ್ಬಿಟ್ಟಿದೆ ಗುರುಗಳೇ, ಯಾಕ್ತಾನೆ ಮದುವೆ ಆದ್ನೋ ಗುರುಗಳೇ, ಯಾಕ್ತಾನೆ ಮದುವೆ ಮಾಡಿದ್ನೋ ಗುರುಗಳೇ. ಇವೆಲ್ಲವುಗಳ ಭಾವವೂ ಇದೆ. ನಿಜವಾಗ್ಲೂ ಹೇಳ್ತಾನೆ, ಅದು ನಿಮ್ಮ 15ನೇ ವಯಸ್ಸಿನಿಂದಲೇ ಶುರು ಆಗಿರುತ್ತೆ ನೋಡಿ. ನಿಮ್ಮನ್ನು ಪ್ರೀತಿಸೋರಿಗಿಂತ ನಿಮ್ಮನ್ನ ಒಂದು ರೀತಿ ಈ ರೀತಿ ನೋಡುವ ಭಾವವೇ ಜಾಸ್ತಿ. ಒಂಥರ ಆತಂಕ ಅನ್ಸುತ್ತೆ. ನಿಮ್ಮನ್ನ ಚುಚ್ಚಿರೋರೇ ಜಾಸ್ತಿ, ನಿಮ್ಮನ್ನ ಟೀಸ್ ಮಾಡಿರೋರೇ ಜಾಸ್ತಿ. ಬೆಚ್ಚಿ ಬೀಳಿಸ್ತಕ್ಕಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ 2002 ಹುಟ್ಟಿದವರಿಗೆ. ಹೌದೋ ಅಲ್ವೋ ಹೇಳಿ. ನಿಮ್ಮ ಕಣ್ಣು ನೋಡಿ, ತಟ್ಟೆಯಲ್ಲಿ ಇಲ್ಲೊಂದು ತಟ್ಟೆ ಇಡಿ ಪ್ರಸಾದ. ನಿಮ್ಮ ತಟ್ಟೆಯಲ್ಲಿ ಪ್ರಸಾದ ಹಾಕ್ಕೊಳ್ಳಿ. ಚಾಲೆಂಜ್ ಮಾಡ್ತಾನೆ ಮಕ್ಕಳ, ನಿಮ್ಮ ತಟ್ಟೆಯ ಮೇಲೆ ಪ್ರಸಾದಕ್ಕಿಂತ ಪಕ್ಕದ ತಟ್ಟೆಯ ಮೇಲೆ ಪ್ರಸಾದದ ಮೇಲೆ ಹೀಗೇ ಹೋಗುತ್ತೆ. ಅವ್ರಿಗೇನು ಸಂಬಳ, ಇವ್ರಿಗೆಷ್ಟು ಸಂಬಳ, ಇವ್ರಿಗೇನು ಸಿಗ್ತಿದೆ, ನೋ ಹಿಂಗಿಳಿಯುತ್ತೆ. ನಿಮ್ಮ ತಟ್ಟದೆಯಲ್ಲಿರುವ ಪ್ರಸಾದ ಬಿಟ್ಟು ಅವ್ರಿಗೇನು ದೋಸೆ, ಇವ್ರಿಗೇನು ಉಪ್ಮಾ, ಹೌದು ಜಾಸ್ತಿ ನಿಮಗೆ. ಯಾವಾಗಲೂ ಅಷ್ಟೇ, ನಮಗೆ ನಮ್ಮ ತಟ್ಟೆಯಲ್ಲಿರುವುದರ ಮೇಲೆಯೇ ಗಮನ ಇರಬೇಕು. ನೆನಪು, ದೇವ್ರು ನಮ್ಗೇನು ಕೊಟ್ಟಿದ್ದಾನೋ ಅದ್ರ ಮೇಲೆ ತೃಪ್ತಿ. ಅನಂತಂ. ಅಯ್ಯ, ನನಗೊಂದು ಸೌಭಾಗ್ಯ ಕೊಟ್ಟಿದೆ, ಭೂಮಿ ಕರ್ಕೊಂಡು ಬಂದಿದ್ಯಾ, ನನಗೊಂದು ರೂಪ ಕೊಟ್ಟಿದ್ಯಾ, ನನಗೊಂದು ಅಂದ ಕೊಟ್ಟಿದ್ಯಾ, ಚಂದ ಕೊಟ್ಟಿದ್ಯಾ, ವಿದ್ಯೆ ಕೊಟ್ಟಿದ್ಯಾ, ತಂದೆ ಕೊಟ್ಟಿದ್ಯಾ, ಎಷ್ಟೋ ವಿಚಾರಗಳು ಕೊಟ್ಟಿರ್ತಾನೆ. ಆದರೆ ನಮಗೆ ಕೊಡೋ ಇಲ್ಲದರ ಬಗ್ಗೆಯೇ ಚಿಂತೆ. ಆ ಗಾಂಧಾರಿ ದೇವಿ ಹತ್ತಾಳ, ನಾನು 100 ಮಕ್ಕಳನ್ನ ಸಾಯಿದ್ದಲ್ಲ ಭೀಮ, ನಾನು 100 ಮಕ್ಕಳನ್ನ ಸಾಯಿಸ್ತಲ್ಲ ಭೀಮ. ಅದರಲ್ಲೂ ದುಶ್ಯೋಧನನ ಎದೆ ಬಗೆದು ರಕ್ತ. ತನ್ನ ತಪ್ಪುಗಳು ಗೊತ್ತೇ ಆಗ್ಲಿಲ್ಲ, ತನ್ನ ಮಕ್ಕಳು ಮಾಡಿದ ತಪ್ಪುಗಳು. ಅದನ್ನೇ ಗಾಂಧಾರಿ ದೇವಿಗೆ ಧರ್ಮರಾಯರು ಕೂಡ ಹೇಳ್ತಾರೆ, ಏನಯ್ಯ ಅಜಾತ ಶತ್ರು ಅಂತ ಹೇಳ್ತೀಯಲ್ಲಯ್ಯ, ನನಗೆ ಅಂತ ಒಬ್ಬ ಮಗನನ್ನೂ ಉಳಿಸ್ಲಿಲ್ವಲ್ಲಯ್ಯ, ನೀನು ದೊರೆಯ. ನಾನು ಒಪ್ತೇನೆ, ನಿನ್ನ ಮಕ್ಕಳು ತೀರ್ಕೊಂಡಿದ್ದಾರೆ, ನಿನ್ನ ಮಾವಯ್ಯ ತೀರ್ಕೊಂಡಿದ್ದಾರೆ, ಒಪ್ತಾನೆ. ನಿನ್ನ ಆತ್ಮೀಯರನ್ನು ಕಳ್ಕೊಂಡಾರೆ, ನನ್ನ ವಂಶದಲ್ಲೂ ಒಬ್ಬರನ್ನಾದರೂ ಉಳಿಸಿದೀಯಾ ಅಂದಾಗ, ಹೌದಮ್ಮ ಗಳಗಳ ಕಾಲಿಡ್ಕೊಂಡು ಅಳುತ್ತಾನೆ. ನೀನೊಂದು ಮಾತು ಹೇಳಿದ್ದೆ ನೆನಪಿದ್ದೀಯೇನಮ್ಮ, ನಿನ್ನ ಮಗ ದುರ್ಯೋಧನ ಬಂದು ಯುದ್ಧ ಆರಂಭ ಆಗುವುದಕ್ಕೆ ಮೊದಲು ಆಶೀರ್ವಾದ ಬಂದು, ಅಮ್ಮ ನನ್ನನ್ನು ಆಶೀರ್ವಾದ ಮಾಡು ಅಂದಾಗ ನೀನೊಂದು ಮಾತು ಹೇಳಿದ್ದಮ್ಮ, ಮರೆತು ಬಿಟ್ಟಿದ್ದೀಮ್ಮ ದೊಡ್ಡಮ್ಮ. ಅಮ್ಮ ಯಥಾ ಧರ್ಮ ತಥಾ ವಿಜಯಂ ಅಂತ ಹೇಳಿದೆ. ಎಲ್ಲಿ ಧರ್ಮವಿರುತ್ತದೋ ದುರ್ಯೋಧನ, ಅಲ್ಲೇ ವಿಜಯವಿರುತ್ತದೆ. ವಿಜಯೀ ಭವ, ಹೋಗಿ ಬಾ ಅಂತ ಹೇಳಿದೆಮ್ಮ. ನೀನು ಹೇಳು, ಅವನಲ್ಲಿ ಧರ್ಮವಿದ್ದ? ಹೇಳು, ನಮ್ಮ ಹತ್ರ ಧರ್ಮವಿದ್ದದಕ್ಕೆ ಸಾಕ್ಷಿ ಕೃಷ್ಣರೇ ಅಮ್ಮ ಅಂತ ಹೇಳ್ತಾರೆ. ಹಾಗೆಯೇ ನೀವು ಹಾಗೆಯೇ ನಿಮ್ಮ ಧರ್ಮ ಬುದ್ಧಿ ಜಾಸ್ತಿ, ಧಾರ್ಮಿಕ. ನೀವು ನಿಜವಾಗ್ಲೂ ಹೇಳ್ತಾನೆ, ತುಂಬ ಧಾರ್ಮಿಕವಂತರ ನೀವು. ದ ಪ್ರಾಬ್ಲಮ್ ಇಸ್ ದ್ಯಾಟ್. ಅದಕ್ಕೆ 2002 ಹುಟ್ಟಿದವರಿಗೆ ಮದುವೆ ದುಡುಕು ಬೇಡ. ಇಷ್ಟ ಆಗಿದೆಯಾ, ಹೋಲ್ಡ್ ಇಟ್. ಬಂದಿದೆಯಾ, ಹೋಲ್ಡ್ ಇಟ್. ಮಾಡ್ಲಿಕ್ಕೆ ಹೋಗ್ತಿದ್ದೀರಾ, ಹೋಲ್ಡ್ ಇಟ್. ಜಾತಕ ಪರಾಮರ್ಶೆ ಮಾಡಿ.
ಮೊನ್ನೊಬ್ರು ಬರ್ತಾರೆ, ತುಂಬ ಖುಷಿ ಆಗುತ್ತೆ. ಗುರುಗಳೇ, ಹೆಚ್ಚು ಕಡಿಮೆ 26 ವರ್ಷ ಆಯಿತು, ನಮ್ಮ ಜಾತಕ ಹೊಂದೋದೇ ಇಲ್ಲ ಅಂತ ಎಲ್ಲೆಲ್ಲೋ ಹೇಳಿದ್ರು. ಹೆಸರು ಬಲ ಹೊಂದೋದಿಲ್ಲ, ನಾಡಿ ಬಲ ಹೊಂದೋದಿಲ್ಲ, ಗಣಕೂಟ ಹೊಂದೋದಿಲ್ಲ, ವಶ್ಯಕೂಟ ಹೊಂದೋದಿಲ್ಲ. ಅದೇನಕ್ಕೋ ಬಂದ್ವಿ, ನಾವು ಇಷ್ಟಪಟ್ಟಿದ್ವಿ. ಆಗ ಬಂದಾಗ ನನಗೆ ನೆನಪಿಲ್ಲ, ನೀವು ಅಲ್ಲೇನೋ ಒಂದು ಮ್ಯಾಚಿಂಗ್ ಕಾಂಬಿನೇಷನ್ ನೋಡ್ಬಿಟ್ಟು ಹೇಳಿದ್ರಿ, ನಿಮ್ಮದು ಸಿಲ್ವರ್ ಜೂಬ್ಲಿ ಅಲ್ಲ ಗೋಲ್ಡನ್ ಜೂಬ್ಲಿ ಹೊಡಿತೀರಿ ಹೋಗಿ ಅಂತ. ನೋಡಿ, ನನ್ನ ಮಗ MS ಮಾಡ್ತಿದ್ದಾನೆ, ನನ್ನ ಮಗಳು MD ಮಾಡ್ತಿದ್ದಾಳೆ. ಆ ದಂಪತಿಗಳು ಫಾರಿನಲ್ಲಿದ್ದಾರೆ, ಆನಂದವಾಗಿದ್ದೀವಿ. ಇದಾವೆ ಸಂಸಾರ ಅಂದ ಮೇಲೆ ಕೆಲವೊಂದು ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಇವತ್ತಿಗೂ ಯಾರೂ ಹೊಂದಲ್ಲ ಅಂದಿದಂಥ ಅವರ ಮುಂದುಗಡೆ ಬದುಕು ಆನಂದವಾಗಿ ಕಟ್ಟಿದ್ದೀವಿ ನಿಮ್ಮ ಆಶೀರ್ವಾದದಿಂದ. ಅದೇನೋ ಇದೆ, ಅದನ್ನು ಹುಡುಕ್ತೇವೆ. ಅಲ್ಲೊಂದು ಅಂಕುಡೊಂಕುಗಳು ಇರ್ತವೆ, ಅದನ್ನು ಮುಚ್ಚಲಿಕ್ಕೂ ಒಂದು ಸಣ್ಣ ವ್ಯವಸ್ಥೆ ಇದೆ ವೈದಿಕವಾಗಿ. ಸಣ್ಣ ವ್ಯವಸ್ಥೆ, ದೊಡ್ಡದಲ್ಲ ಅಷ್ಟೇ. ಫಲಂ ಪುಣ್ಯ ದರ್ಶನ. ನೀವೇನು ಫಲ ಇಟ್ಟಿದ್ರೆ ಅದೇ ಸಿಕ್ಕಿದೆಮ್ಮ. ನೀನು ಅವನಿಗೊಂದು ಒಳ್ಳೆ ಹಣ್ಣು ಕೊಟ್ಟೆ, ವಾಪಸ್ ಅದಕ್ಕೆ ಕೊಟ್ಟೆ. ಹಾಗೆ ಅವನು ನಿನ್ನ ಹತ್ರ ಒಂದು ಒಳ್ಳೆ ಹಣ್ಣಿಟ್ಟ, ಅವನಿಗೂ ಅದೇ ಒಳ್ಳೆ ಫಲ ಪ್ರಸಾದವಾಗಿ ಸಿಕ್ಕಿದೆ ಅಷ್ಟೇ. ಒಳ್ಳೆ ಬುದ್ಧಿವಂತರು, ಜ್ಞಾನವಂತರು, ಧರ್ಮವಂತರು. ಅದಕ್ಕೆ ಧರ್ಮವಂತ ಮಕ್ಕಳು, ಒಳ್ಳೆ ವಿದ್ಯಾವಂತ ಮಕ್ಕಳು, ಜ್ಞಾನವಂತ ಮಕ್ಕಳು, ಇನ್ನೇನು ಬೇಕೋ. 26 ವರ್ಷದ ನಂತರ ಬಂದು ಹೇಳ್ಕೊತಾರೆ. ಎಸ್, ಅದರಿಂದ ದುಡುಕ್ಬೇಡಿ, ಏನೂ ಆಗೋಲ್ಲ. ನಿಮ್ಮ ಹತ್ರ ಅದಾನಿಯಷ್ಟು ದೊಡ್ಡ ಅಂತಸ್ತಿಲ್ಲ, ಪ್ರಧಾನಿಯ ಹಾಗೆ ದೊಡ್ಡ ಪದವಿನೂ ಇಲ್ಲ. ಯಾಕೆ ತಲೆ ಕೆಡಿಸ್ಕೊತೀರಿ? ಆಯ್ತು, ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ ಅಂತಲೂ ಹೇಳ್ತಿರ್ತಾನೆ. ನಿಮ್ಮ 2002 ಸ್ವಲ್ಪ ಅಂದ ಜಾಸ್ತಿನಪ್ಪ ನಿಮ್ಮದು, ಆ ಅಂದವೇ ನಿಮಗೆ ಶಾಪ. ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರಾಭಾದ್ರ ನಕ್ಷತ್ರ, ಚಂದ್ರ ಶನಿಸಾರದಲ್ಲಿದ್ದು ಶನಿಯೂ ಶನಿಸಾರದಲ್ಲಿ ಮಲಗಿದ್ದಾನೆ. ಒಂಥರ ಮಂಜು ಬರದಾಗೆ ಚಳಿ, ಪುನರ್ಪು ದೋಷ, ಹುಳಿ ದೋಷ, ಈ ಪಾಟಿ ಮಳೆ ಎಲ್ಲ ಹೊಡಿತಿದ್ರೆ ಇನ್ನು ಹುಳಿ ಆಗದೆ ಇನ್ನೇನಾಗುತ್ತೆ. ಅದರಲ್ಲೂ ಕೂಲಿ ಕೆಲಸ, ತರಕಾರಿ ಮಾರುವವನು ರಸ್ತೆಯಲ್ಲಿ, ಹಣ್ಣು ಮಾರುವವನು, ಸೊಪ್ಪು ಮಾರುವವನು, ಪೇಪರ್ ಹಾಕೋನು, ಹಾಲು ಹಾಕೋನು, ಕೂಲಿ ಕೆಲಸ ಮಾಡುವವನು, ರಸ್ತೆ ಕ್ಲೀನ್ ಮಾಡೋನು, ಯಪ್ಪ ಅವ್ರ ಬದುಕುಗಳು. ಒಂದು ರಸ್ತೆ ಬದಿನಲ್ಲಿ ಒಂದು ತಿಂಡಿ ಮಾರ್ತಿರೋನು, ಏನೋ ಅವನು ವೆಜ್ಜೋ ನಾನ್ ವೆಜ್ಜೋ ಏನೋ ಒಂದು ಈ ಥರ ಹೇಳ್ಕೊಂಡ್ರೆ ಎಲ್ಲೋಗಿ ಬದುಕು ಕಟ್ತಾನಪ್ಪ. ಒಂದು ಪಾನಿಪುರಿ ಅಂಗಡಿ ಇರ್ಬೋದು, ಒಂದು ಹೂ ಮಾರ್ತಿರ್ಬೋದು. ಶಿವನೇ ಅವರೆಲ್ಲರಿಗೂ ನೀನೇ ಕಾಪಾಡು, ನೀನೇ ಕಾಪಾಡು ಅಂತ ಹೇಳ್ತಾ, ಮೇಷರಾಶಿ ತಳಮಳವೇ, ಏನೋ ಹುಳಿ, ಏನೋ ಭಾರ, ಏನೋ ಎಳೆದಾಟ. ಇವತ್ತು ಒಂಥರ ಖರ್ಚಿನ ಬಾಬತ್ತು, ತುಂಬ ತಲೆ ಕೆಡಿಸುವಂಥ ಒಂದು ಸಮಸ್ಯೆಗಳೇನೋ ಆಗಲ್ಲ, ಭಾರ ಜಾಸ್ತಿ. ನಮ್ಮ ಬದುಕೇ ಭಾರ. ಈ ದೇಹ 60-70 kg ಎತ್ಕೊಂಡು ಓಡಾಡ್ತಿದ್ವಿ ಅಂತ. ಇದೆಲ್ಲ ಏನು ಬಿಡಿ, ಹಾಗೆ ಅಂದ್ಕೊಂಡು ಮುಂದಕ್ಕೆ ಹೋಗಿ ಹನುಮೋಪಾಸನೆ ಮಾಡಿಕೊಳ್ಳಿ, ಏನು ತೊಂದರೆಗಳಿಲ್ಲ. ಇನ್ನು ವಿಶೇಷವಾಗಿ ವೃಷಭ ರಾಶಿ ಚೆನ್ನಾಗಿದೆ. ಲಾಭದಲ್ಲಿ ಶನಿ, ಲಾಭದಲ್ಲೇ ಚಂದ್ರ. ಹುಳಿ ಪದಾರ್ಥಗಳ ವ್ಯಾಪಾರ, ಮಜ್ಜಿಗೆ, ಮೊಸರು, ಅದರಿಂದ ತೆಗೆದಂಥ ತುಪ್ಪ, ಬೆಣ್ಣೆ, ಪನ್ನೀರು, ಚೀಸು, ಮಾದಕ ನಶೆಯ ವಸ್ತುಗಳು, ಡ್ರಿಂಕ್ಸು, ಲಿಕ್ಕರು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗಗಳಲ್ಲಿ ವಿಶೇಷ ಅನುಬಂಧವನ್ನು, ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ದಿನ. ಮಿಥುನ ರಾಶಿ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ. ನಿಮಗೂ ಅಷ್ಟೇ. ದಶಮಸ್ಥ ಶನಿ, ಒಂದು ವೃತ್ತಿ ಇದ್ದೇ ಇರ್ತದೆ.
ಮಿಥುನ್ ರಾಶಿಯವರು ಕೆಲಸ ಮಾಡಿಲ್ಲ ಅಂದ್ರೆ ಬಿದ್ದೋಗ್ತೀರಿ ನೀವು ಹಾಗೆ. ನೀವು ಕೆಲಸ ಮಾಡ್ತಲೇ ಇರ್ತೀರಿ, ಏನಾದರೂ ಒಂದು ಮಾಡ್ತೀರಿ. ಯು ವಿಲ್ ನೆವರ್ ಕೀಪ್ ಕ್ವೈಟ್. ವೆದರ್ ಇಟ್ ಈಸ್ 10 ರೂಪಾಯಿಂದ ಇರ್ಬೋದು, 10,000 ಇರ್ಬೋದು. ನೀವೊಂದು ಕ್ರಿಯೇಟಿವ್ ವ್ಯಕ್ತಿ, ನೀವು ಮಾಡ್ತೀನಿ. ದೇವರು ಕೊಟ್ಟಿರುವ ಒಂದು ಬಹುದೊಡ್ಡವರ ಮಿಥುನ್ ರಾಶಿಗೆ ಏನೋ ಒಂದು ಮಾಡ್ತೀರಿ. ಅದೇನಾದರೂ ಸರಿ. ನನಗೆ ಗೊತ್ತಿರೋ ಹಾಗೆ ವೆರಿ ರೇರ್ ಅಧಾರ್ಮಿಕವಾದಂಥ ವ್ಯವಹಾರಗಳನ್ನು ಮಾಡೋದು ವೆರಿ ರೇರ್. ಅವನು ಯಾರು ರಾಜಕಾರಣಿಯೋ ಇನ್ನೊಬ್ರು ಅವ್ರು ಹುಟ್ಟೆ ಅದು ಬಿಟ್ಬಿಡಿ. ಹೇಸಿಗೆ ಅದನ್ನು ದ್ವಾಪರ ಯುಗದಲ್ಲೂ ಹೇಳಿದ್ದಾರೆ, ತ್ರೇತಾಯುಗದಲ್ಲೂ ಹೇಳಿದ್ದಾರೆ. ಅರೆ ಮೊನ್ನೆ ನಮ್ಮ ಗುರುಗಳು ಕೈವಾರ ತಾತೆ ದೊರಲೇ ದೊಂಗಲೈ ದೋಚುಕೊಂಟಾರು ಅಂತ ಹೇಳ್ಬಿಟ್ಟ. ದೊರೆಗಳೇ ಕಳ್ಳರಾಗ್ಬಿಟ್ಟು ದೋಚ್ಕೋತಾರೆ ಅಂತ. ನೋಡೋಣ ಯಾರಾದರೂ ಅವ್ರದ್ದು ಇನ್ಕಮ್ ಟ್ಯಾಕ್ಸು ಇನ್ನೊಂದು ಆನೆಸ್ಟಿಯಾಗಿ ಡಿಕ್ಲೇರ್ ಮಾಡಿಬಿಡ್ಲಿ. ಸೊ ಮಿಥುನ ರಾಶಿ ಕೆಲಸ ಬಲ್ಲವನಿಗೆ ಸಂಪಾದನೆಗೆ ಕೊರತೆ ಅಲ್ಲ. ಗೋಯಟ್. ಕರ್ಕಾಟಕ ರಾಶಿ ಏನೋ ಒಂದು ರೀತಿ ಮಂಜನ್ ರೀತಿ ರಾಶಿಯಾಧಿಪತಿಯ ಭಾಗ್ಯದಲ್ಲಿ ಕುಳಿತಿರೋದು ಒಳ್ಳೆಯದೇ, ಬಟ್ ಓಡಬೇಕಷ್ಟೆ. ಇವತ್ತು ಕೂಡ ಓಡುವಂಥ ಪ್ರಬೋಧಂ, ಓಡಲೇಬೇಕು. ಕೆಲಸ ಕಾರ್ಯ ಜವಾಬ್ದಾರಿಗಳ ಸಿಂಚನ, ನಿಕ್ಕಂತೇನು ದೋಷ ಇಲ್ಲ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಅಷ್ಟಮದಲ್ಲಿ ಚಂದ್ರ, ಅಷ್ಟಮದಲ್ಲಿ ಶನಿ, ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಕೆಲಸ. ಕಲಾವಿದರು ಸ್ವಲ್ಪ ಜಾಗ್ರತೆ. ಏರ್ಲೈನ್ಸ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಸ್ವಲ್ಪ ಒತ್ತಡದ ಛಾಯೆ. ನಷ್ಟಂ ಕಷ್ಟಂ ತೊಳಲಾಟಂ. ನಿಮ್ಮ ತಾಯಿಯ ಆಶೀರ್ವಾದ ತಗೊಳ್ಳಿ. ತಾಯಿ ಸಮಾನರಾದಂಥವರ ಆದರಣೆ ಮಾಡತಕ್ಕಂಥದ್ದು ಮಾಡಿ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ. ಕೇಂದ್ರದಲ್ಲಿ ಚಂದ್ರ, ಖುಷಿಯ ಸಂಭ್ರಮ, ಓಡಾಟ, ಸುತ್ತಾಟ, ಒಳ್ಳೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಊಟ, ಭೋಜನ, ನೆಮ್ಮದಿ, ಗತ್ತು, ತೂಕ, ವ್ಯವಸ್ಥೆ ಎಲ್ಲವನ್ನು ನೋಡತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಹೆಂಗೆ ಅಂದರೆ ಒಬ್ಬ ಸ್ನೇಹಿತ ನೋಡ್ಲಿಕ್ಕೆ ಒಬ್ಬ ಆತ್ಮೀಯನ ಮನೆಗೆ ಬಂದಂತೆ. ಆತನಿಗೊಂದು 90 ವರ್ಷ ಸ್ನೇಹ. ಈತನಿಗೊಂದು ಹೆಚ್ಚು ಕಡಿಮೆ ಅಷ್ಟೇ ಒಂದು 85. ಸರಿ, ಕುಶಲೋಪರಿ ಆಗ್ತಿರ್ಬೇಕಾದ್ರೆ, ಚಿನ್ನ, ಅಮ್ಮು, ನನ್ನ ಬಂಗಾರ, ನನ್ನ ಮುದ್ದು, ನೋಡು ನಮ್ಮ ಸ್ನೇಹಿತ ಬಂದಿದ್ದಾನೆ, ಅವನು ಒಂದು ಟೀ ಮಾಡ್ಕೊಂಡು ಬಾರೆ ಪುಟ್ಟ, ಅಮ್ಮು ಪುಟ್ಟ ಅಂತ. ಆಯ್ತು ರೀ ಅಂತ ತಗೊಬಂದು ಇಬ್ರಿಗೂ ಈ ಚಳಿ ಬಿಸಿ 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 ಟೀ, ಬಿಸಿ ಬಿಸಿ ಬಜ್ಜಿ ಬೋಂಡ, ಅಚ್ಚುಗಟ್ಟಾಗಿ ಸ್ವಾದಂ ಆನಂದಂ ಮಹದಾನಂದಂ. ಹೋದ್ಮೇಲೆ ಸ್ನೇಹಿತ ಕೇಳಿದಂತೆ, ಪುಣ್ಯಾತ್ಮ ಕಣಲ್ಲೋ, ಏನು ನಿನ್ನ ಧರ್ಮಪತ್ನಿಯನ್ನ ಚಿನ್ನ, ರನ್ನ, ಬಂಗಾರಿ, ಅಮ್ಮು ಅಂತೆಲ್ಲ ಕರಿತೀಯಲ್ಲಪ್ಪ ಅಂತ. ಈಗ ತಿರುಗಿ ನೋಡ್ಬಿಟ್ಟು ಅಜ್ಜ ಸುಮ್ಮನಿರಲ್ಲೋ ಅನ್ನಂತೆ. ಇದ್ಯಾಕೋ ಅನ್ನಂತೆ. ನನಗೆ ಅವಳ ಹೆಸರು ಮದುವೆ ಆದ 3 ವರ್ಷಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಅವತ್ತಿಂದ ದಿನ ಒಂದೊಂದು ಹೆಸರಲ್ಲಿ ಕರಿತಿದ್ದೀನಿ. ಚಿನ್ನ, ಮುತ್ತು, ರನ್ನ, ಬಂಗಾರ, ಬಂಗಾರಿ, ಅಮ್ಮು, ನನ್ನ ವಜ್ರ, ನನ್ನ ವೈಡೂರ್ಯ ಅಂತ. ನನಗೆ ಗೊತ್ತಿಲ್ಲ ಅವಳ ಹೆಸರೇನು ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಸುಮ್ಮನಿರೋ, ಹೆಂಗೋ ಕಾಲ ಕಳೀತಿದ್ದೀನಿ, ನೀನು ಬೇರೆ ಬಂದ್ಬಿಟ್ಟು ಏನೋ ಇಷ್ಟು ಮುದ್ದಾಗಿ ಕರಿತಿದ್ಯಾ ಅಂತೀಯ, ಸಮಸ್ಯೆ ನಂದಿದ್ದು ಕಣೋ ಅಂದಂತೆ. ಅಯ್ಯೋಯಪ್ಪ ಅಂದಂತೆ. ಹಂಗೆ ನಿಮ್ಮ ಮನೆಯಲ್ಲಿ ನೀವು ಗೆಲ್ಲಬೇಕು ಅಂದರೆ ಅವಾಗವಾಗ ಈ ಥರ ಚಿನ್ನ, ಮುದ್ದು, ಅಮ್ಮು, ಬಂಗಾರ, ನನ್ನ ಉಜ್ಜು ಹಿಂಗಂತ ಇರಿ, ಎಲ್ಲ ಆನಂದವಾಗಿರುತ್ತೆ. ಕನ್ಯಾ ರಾಶಿ ಇವತ್ತು ಅದನ್ನು ಅಪ್ಲೈ ಮಾಡಿ ಆನಂದವಾಗಿರ್ತೀರಿ. ಅಷ್ಟೇ ಅಷ್ಟೇ. ತುಲಾ ರಾಶಿ ಚೆನ್ನಾಗಿದೆ. ಈ ಒಂದು ಭಾರ ಹೊರುವಂಥ ಕೆಲಸ, ಲೇಬರ್ ಕೆಲಸ, ಕಠಿಣತರವಾದ ಕೆಲಸ, ಸರ್ವೆ ಇಲಾಖೆ, ಪೊಲೀಸ್ ಇಲಾಖೆ, ಈ ಒಂದು ರಿಯಲ್ ಎಸ್ಟೇಟ್ ಇಲಾಖೆ, ಕಟ್ಟಡ ಕಾಮಗಾರಿ ಕೆಲಸ ಅಂತ ಭಾರ ಹೊರೋದು. ಫಿಸಿಕಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಅಲ್ಲ, ಫಿಸಿಕಲ್ ಸ್ಟ್ರೆಸ್ನ ಕೆಲಸ ಕಾರ್ಯಗಳು ಇವತ್ತು ಅಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯ ಸಂಕೇತದ ದಿನ ಚೆನ್ನಾಗಿದೆ. ವೃಶ್ಚಿಕ ರಾಶಿ ಪಂಚಮದಲ್ಲಿ ಚಂದ್ರ, ಸ್ವಲ್ಪ ಓಡಾಟ,
ತೊಳಲಾಟ, ಸುತ್ತಾಟ, ಭಾರ ಇರತಕ್ಕಂಥದ್ದಾದರೂ ಭಾಗ್ಯೇ ಪಂಚಮ ಸ್ಥಾನ. ಗೌರವಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಹೂವು, ಹಣ್ಣು, ಅಲಂಕಾರ, ದೇವರ ಕಾರ್ಯ, ದೇವರ ಪೂಜೆ, ದೇವರಂತಹ ಒಂದು ಕೆಲಸ ಕಾರ್ಯಗಳು, ದೇವರಿಗೆ ಪ್ರೀತಿಯಾಗುವಂಥ ಕೆಲಸ ಕಾರ್ಯಗಳು, ಧರ್ಮ ಕಾರ್ಯಗಳು, ನ್ಯಾಯ ಕಾರ್ಯಗಳು, ವೇದ ಕಾರ್ಯಗಳು, ಧರ್ಮ ಪ್ರವಚನ ಕಾರ್ಯಗಳು ವಿಶೇಷ ಪ್ರಗತಿಯನ್ನ ಪಡೆಯತಕ್ಕಂಥ ಒಂದು ದಿನ. ಧನುಸು ರಾಶಿ ಅಷ್ಟಮಾಧಿಪತಿ ಇನ್ ಸುಖಸ್ಥಾನ. ಸುಖಕ್ಕೋಸ್ಕರ ನನಗೆ ಈ ಕೆಲಸ ಬೇಕು, ಈ ಇಂಕ್ರಿಮೆಂಟ್ ಬೇಕು, ಈ ಪ್ರಮೋಷನ್ ಬೇಕು, ಈ ಜಾಬ್ ಬೇಕು. ಅಷ್ಟು ದೊಡ್ಡ ಜಾಗ, ಸ್ಥಾನ, ಸ್ಥಾಯಿ ಅಂತ ತಗೊಂಡ್ಮೇಲೆ ನೀವು ಭಾರ ತಗೊಳ್ಳೇಬೇಕಪ್ಪ. ನೀವು ತಗೊಳ್ಳೇಬೇಕು. ಯು ಆರ್ ನಾಟ್ ಸಪೋಸ್ ಟು ಸೇ ನೋ. ಆಯ್ತಾ? ದೊಡ್ಡದು ಅಂತ ಹೇಳಿದ್ಮೇಲೆ ದೊಡ್ಡ ಭಾರವೇ, ದೊಡ್ಡ ಸಂಬಳ ಅಂದ್ಮೇಲೆ ದೊಡ್ಡ ಭಾರವೇ. 30,000 ಅಷ್ಟೇ ಪರಿಶ್ರಮ. 3 ಲಕ್ಷ ನೋಡಿ, ಯಾರಾದ್ರೂ 3 ಲಕ್ಷ ತಿಂಗಳಿಗೆ ಸಂಬಳ ತಗೊಳ್ಳೋರು ಮನೆಗೆ ಕರೆಕ್ಟಾಗಿ ಬರ್ತಾರ ಅಂತ ನೋಡಿ. ಎಷ್ಟೋವರೆಗೆ ಮನೆಗೆ ಬರ್ತಾರೆ, ಯಾವಾಗ ಹೋಗ್ತಾರೆ? 30 ಲಕ್ಷ ಸಂಬಳ ತಗೊಳ್ಳೋರನ್ನ ನೋಡಿ ತಿಂಗಳಿಗೆ ಎಷ್ಟು ಬಾರಿ ಮನೆಗೆ ಬರ್ತಾರೆ. ನನಗೊಬ್ಬ ಚೇರ್ಮನ್ ಗೊತ್ತು, ಒಂದು ಬಹುದೊಡ್ಡ ಕಂಪನಿಯ ಚೇರ್ಮನ್. ಅವರು ವರ್ಷಕ್ಕೊಮ್ಮೆ ಹೆಂಡತಿಯನ್ನ ಭೇಟಿ ಆಗ್ತಾರೆ. ಅದು ಆಕೆಯ ಆನಿವರ್ಸರಿ. ಅವರಿಬ್ಬರದ್ದು ಆನಿವರ್ಸರಿ. ಬರ್ಡೇಗೆ ಸಿಗ್ತಾರೋ ಇಲ್ವೋ ಡೌಟು. ಕಾಂಟಿನೆಂಟಲ್ ಬಿಸ್ನೆಸ್ಸು. ತಿಂಗಳಿಗೆ ಅದು ಎಷ್ಟು ಕೋಟಿ ಸಂಪಾದಿಸ್ತಾನೋ ಆತ. ಇಲ್ಲ, ಸಮಯ ಇಲ್ಲ. ಹೆಂಡತಿ ಮಕ್ಕಳು ಕುಟುಂಬ ಅಂತ ಸ್ಪೆಂಡ್ ಮಾಡೋಕ್ ಸಮಯ ಇಲ್ಲ. ಅದಕ್ಕೆ ಆ ಎತ್ತರ. ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂದ್ರೆ ಆ ಎತ್ತರ ಕೊಡಲ್ಲ. ನಾನು ಎಲ್ಲರಿಗಿಂತಲೂ ಎತ್ತರ ಇರಬೇಕು ಅಂದ್ರೆ ಇದೆಲ್ಲ ಕಳ್ಕೊಂಡು ಎದ್ದೋಗ್ಬೇಕಾಗುತ್ತೆ. ನಾವು ಕಳ್ಕೊಳಕ್ ಸಿದ್ಧರೇ ಇಲ್ಲ. ನಾವು ಬೆಳಿಗ್ಗೆ ನಿದ್ದೆ ಕಳ್ಕೊಳಕ್ ಸಿದ್ಧ ಇಲ್ಲ, ಬೆಳಿಗ್ಗೆ ಎದ್ದು ಓದೋಕ್ ಸಿದ್ಧ ಇಲ್ಲ, ಓಡೋಕ್ ಸಿದ್ಧ ಇಲ್ಲ, ಎಕ್ಸಸೈಸ್ ಮಾಡೋಕ್ ಸಿದ್ಧ ಇಲ್ಲ. ಅಳ್ತಾ ಕೂತ್ಕೊಳ್ಳೋದು, ಯಾರಾದ್ರೂ ಹೋಗ್ಬಿಟ್ಟಿದ್ರೆ, ಯಾವ್ದಾದ್ರು ಕಳ್ಕೊಬಿಟ್ಟಿದ್ರೆ ಅಳೋದ್ರಿಂದ ವಾಪಸ್ ಬರುತ್ತಾ? ಇಲ್ಲ. ನಿಮ್ ಕರ್ತವ್ಯ ನೀವು ಮಾಡ್ತಿದ್ದೀರಾ? ಇಲ್ಲ. ಇದೇ ಮಾಡೋದು ನಾವು. ನಿಂದಿಸ್ಕೊಂಡು ಕರ್ಮವನ್ನು ನಿಂದಿಸ್ಕೊಳ್ಳೋದು, ಅಕ್ಕಪಕ್ಕದವನ್ನ ನಿಂದಿಸ್ಕೊಳ್ಳೋದು, ನಮ್ಮ ಅದೃಷ್ಟ ನಿಂದಿಸ್ಕೊಳ್ಳೋದು, ನಮ್ಮ ದುರಾದೃಷ್ಟವನ್ನ ಪದೇ ಪದೇ ನಾನು ದುರಾದೃಷ್ಟವಂತ ಸಲ ಎದ್ದು ಓಡ್ಲೇ ಇಲ್ಲ, ನೀನ್ ಮಾಡ್ಲೇ ಇಲ್ಲ, ನೀನ್ ನಿಲ್ಲೇ ಇಲ್ಲ, ನಂದು ನಮ್ದು ಅಂತ ನಿಂತ್ಕೊಳ್ಳೇ ಇಲ್ಲ. ಒಬ್ಬ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ರೆ ಅದನ್ನ ಸೂಪರ್ವೈಸ್ ಮಾಡಿದ್ದಾರೆ. ಒಂದು ಅಂಗಡಿ, ಅದು ಚೆನ್ನಾಗಿ ಸಂಬಳ. ಆ ಸಂಬಳದಲ್ಲೇ ಏನೋ ಒಂದಷ್ಟು ಉಳಿಸ್ಕೊಂಡು ಏನೋ ಒಂದು ಅಂಗಡಿ ಮಾಡ್ಕೋತೀನಿ, ಹೋಟ್ಲ್ ಹಾಕೋತೀನಿ ಅಂತ ಹೊಟ್ಟು ಡಮಾಲ್. ಆ ಹೋಟ್ಲು 3 ದಿನಕ್ಕೆ ಹೊಡ್ ಬರ್ತಾನೆ. ಸರ್ ನೋಡಿ ಸರ್ ಕೆಲಸ ಅಂತ. ಅದರ ಅರ್ಧನೇ ಸಂಬಳ. ನಾನು ಇದ್ದೆ, ಅಲ್ಲ ಕಣೋ, ನೀನು ಎಷ್ಟು ನಿಯತ್ತಿನ ಮನುಷ್ಯ ಅಂದ್ರೆ, ಸರ್ ಈ ಅಂಗಡಿ ನಾನು ಮ್ಯಾನೇಜ್ ಮಾಡ್ತೀನಿ, ನಾನು ಇನ್ನೂ 2 ಬ್ರಾಂಚ್ ಮಾಡ್ತೀನಿ, ನಾನು ಆ ತಾಕತ್ತು ಪಟುತ್ವ ಕಲ್ತ್ಕೊಬಿಟ್ಟಿದ್ದೀನಿ, ನನ್ಗೊಂದು ಸಂಬಳ ಪ್ಲಸ್ ಶೇರ್ ಕೊಡಿ, ನಾನೇ ಯಜಮಾನನ್ ಥರ ಮೈಂಟೈನ್ ಮಾಡಿ. ಇದನ್ನೇನಾದ್ರೂ ಕೇಳಿದೆಯೇನೋ, ಯೋಚನೆ ಮಾಡಿದೆಯೇನೋ? ಇಲ್ಲ. ಇದ್ದಿದ್ದು ಇರೋ ಅನ್ನಕ್ಕೆ ಕಲ್ಲು ಹಾಕೊಂಡು ಹೋದೆ. 9 to 6 ಟೈಮಿಂಗ್ಸು ನಿಂದು. ಸಾಟರ್ಡೆ ಸಂಡೇ ರಜಾ ಬೇಕು, ಹಬ್ಬಕ್ಕೆ ರಜಾ ಬೇಕು, ಫೆಸಿಲಿಟಿಗಳಿಗೆ ರಜಾ ಬೇಕು. ನೀನು ಕೆಲಸಗಾರನಾಗಿ ಯೋಚನೆ ಮಾಡಿಕೊಂಡೆ, ನಾನು ಒಬ್ಬ ಯಜಮಾನ, ಇದು ನಮ್ದು, ಇದು ನಂದು, ನಮ್ಮದು, ನನ್ನ ಯಜಮಾನ ನನಗೊಂದು ಜವಾಬ್ದಾರಿ. ಒಳ್ಳೆ ಹುಡುಗ ನೀನು, ಆನೆಸ್ಟ್. ಬಟ್ ಸಂಡೇ ಆದರೆ ರಜಾ ಬೇಕು, ಫೆಸ್ಟಿವಲ್ಗೆ ರಜಾ ಬೇಕು, ಬರ್ಡೇಗೆ ರಜಾ ಬೇಕು, ಆನಿವರ್ಸರಿಗೆ ರಜಾ ಬೇಕು, ಯಾವುದಾದ್ರು ಟ್ರಿಪ್ಗಳಿಗೆ ರಜಾ ಬೇಕು, ಟೂರ್ಸ್ಗೆ ರಜಾ ಬೇಕು. ಅವನು ಹಾಗೆ ಕೊಟ್ಟ. ಅದ್ರ ಜೊತೆಲೂ ನೀನು ಬೆಳಿಬೇಕು. ಎಲ್ಲಿ ಬೆಳಿತಿ ಇಷ್ಟೆಲ್ಲ ತಗೊಂಡ್ರೆ? ಯಜಮಾನನಿಗೆ ರಜಾನೇ ಇಲ್ಲ. ನಿಮ್ಮ ತಂದೆ ಯಾವತ್ತಾದ್ರೂ ರಜಾ ಹಾಕಿರೋದು ನೋಡಿದ್ಯಾ ಅಂದ್ರೆ? ಕರೆಕ್ಟು ಸರ್. ನೀನ್ ಇವಾಗ ತಂದೆ ಆಗಿದ್ಯಾ, ನೀನ್ ರಜಾ ಹಾಕ್ತಿದ್ಯಾ ಮಕ್ಕಳಿಗೋಸ್ಕರ? ಇಲ್ಲ ಸರ್. ಸೊ ಇವತ್ತು ಧನುಸು ರಾಶಿ, ನೀವು ಎಷ್ಟು ಕಷ್ಟ ಪಡ್ತೀರೋ ಅಷ್ಟು ಸುಖ. ಕಷ್ಟ ಪಡೆದ್ರೆ ಸುಖ ಬರಬೇಕು, ಇಲ್ಲ ಜಾಗ. ಮಕರ ರಾಶಿ ಚೆನ್ನಾಗಿದೆ. ವಿದ್ಯೆ, ಉದ್ಯೋಗ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ, ಯಾವುದೇ ರಂಗವಾದರೂ ಅನುಕೂಲಂ, ವಿಜಯಂ, ಆನಂದಂ. ಕುಂಭರಾಶಿ ಸ್ವಲ್ಪ ಪರಿಶ್ರಮವೇ. ಚಂದ್ರ, ಶನಿ, ಕುಟುಂಬದ ಒತ್ತಡ, ಕುಟುಂಬದ ಓಡಾಟ, ಕುಟುಂಬದ ಸುತ್ತಾಟ, ಕುಟುಂಬದ ಜವಾಬ್ದಾರಿ, ಇವುಗಳಲ್ಲಿ ಸ್ವಲ್ಪ ಹೆಣಗ್ ಬಿಡ್ತೀರ ಅಷ್ಟೆ. ಇವುಗಳಲ್ಲಿ ಸ್ವಲ್ಪ ಒದ್ದಾಟ ಅನ್ಸುತ್ತೆ, ಭಾರ ಅನ್ಸುತ್ತೆ.
ಮಾಡಲೇಬೇಕು. ಉದರ ನಿಮಿತ್ತಂ ಬಹುಕೃತವೇ. ನಮ್ಮ ಹೊಟ್ಟೆ ಇದೆಯಲ್ಲಪ್ಪ, ಅದಕ್ಕೋಸ್ಕರ ಆದ್ರೂ ಓಡಬೇಕು. ಯಾರ ಹೊಟ್ಟೆಗೂ ಓಡಬೇಡಿ ಮಕ್ಕಳೇ. ಫಸ್ಟ್ ನಾನೇನು ಹೇಳ್ತೇನೆ ಗೊತ್ತಾ, ನೀವು ಚೆನ್ನಾಗಿ ತಿನ್ನಿ, ನೀವು ಚೆನ್ನಾಗಿ ತಿನ್ನಿ, ನೀವು ಚೆನ್ನಾಗಿರಿ, ಹೊಟ್ಟೆ ತುಂಬ ತಿನ್ನಿ, ಮೈ ತುಂಬ ಒಳ್ಳೆ ಬಟ್ಟೆ ಹಾಕಿ, ಕಾಲ್ಗೊಂದು ಒಳ್ಳೆ ಚಪ್ಪಲಿ ಹಾಕಿ, ತಲೆಗೊಂದು ಒಳ್ಳೆ ಪಗಡಿ ಕಟ್ಟಿ, ಕೈಗೊಂದು ಒಳ್ಳೆ ಕಡಗ ಹಾಕಿ, ಒಂದು ಬ್ರೇಸ್ಲೆಟ್ ಹಾಕಿ, ನವರತ್ನದ ಉಂಗುರ ಹಾಕಿ, ಒಂದು 6 ಎಳೆ ಚೈನ್ ಅಂತ ನಂಗೆ ಗೊತ್ತಿಲ್ಲ ಹಾಕಿ, ಕಡತ್ತಾಗ ಒಂದೊಳ್ಳೆ ವಾಚ್ ಕಟ್ಟಿ, ಒಂದೊಳ್ಳೆ ಕಾರ್ ತಗೊಳ್ಳಿ, ಒಂದೊಳ್ಳೆ ಮನೆ ಮಾಡಿ, ಆಮೇಲೆ ನೋಡೋಣ ಬೇರೆಯವ್ರ ಕತೆ. ಆಮೇಲೆ ನೋಡೋಣ. ನೀವೇ ಹೊಟ್ಟೆಗೆ ತಿಂದಿಲ್ಲ, ಮೈ ತುಂಬ ಒಳ್ಳೆ ಬಟ್ಟೆ ಹಾಕಿಲ್ಲ, ಊರಿಗೆಲ್ಲ ಏನೋ ಮಾಡಿಬಿಡ್ತಾನಂತೆ. ಫಸ್ಟು ನೀನು ಚೆನ್ನಾಗಿರೋ, ನಿನ್ನ ಹೆಂಡತಿ ಮಕ್ಳನ್ನ ಚೆನ್ನಾಗಿಟ್ಟಿರೋ, ನಿನ್ನ ಗಂಡ ಮಕ್ಳನ್ನ ಚೆನ್ನಾಗಿಡು, ನಿಮ್ಮಮ್ಮ ಅಪ್ಪನ ಚೆನ್ನಾಗಿರೋ, ಆಮೇಲೆ ನಿಮ್ಮ ಒಡ ಹುಟ್ಟಿದವನ್ ಚೆನ್ನಾಗಿಡು, ನಿನ್ನ ನಂಬ್ಕೊಂಡಿರೋ 4 ಸ್ನೇಹಿತನ ಚೆನ್ನಾಗಿಡು, ಆಮೇಲೆ ಊರ ಬಗ್ಗೆ ಮಾತಾಡು. ಕುಂಭ ಇವತ್ತು ಅದನ್ನ ಪಾಲನೆ ಮಾಡಿ. ಕುಂಭ ಅಷ್ಟೇ ಅಲ್ಲ, ಎಲ್ಲರೂ ನೀವೇ ಚೆನ್ನಾಗಿಲ್ಲ, ಊರಿಗೆಲ್ಲ ಏನೋ ತಯ್ಯ ತಕ್ಕ ಅಂತ ಮಾಡ್ತೀರಂತ. ಸೊ ನಿಮ್ಮ ಉದರ ನಿಮಿತ್ತಂ ಬಹುಕೃತ ವೇಷಂ, ಏನು ಕೆಲಸ ಮಾಡ್ತಿದ್ದೀರೋ ಮಾಡ್ಕೊಂಡೋಗಿ, ದಾರಿ ಭಗವಂತನೇ ತೋರಿಸುತ್ತಾನೆ. ಮೀನರಾಶಿ ಬ್ಯೂಟಿಫುಲ್ ಡೇ. ಚೆನ್ನಾಗಿದೆ, ವೃತ್ತಿಬದ್ಧ ದಿನ. ಸ್ವಲ್ಪ ನಿಧಾನ, ನಿಮ್ ವೇಗ ಹೋಗಲ್ಲ. ನೀವು ವೇಗವಾಗಿ ಹೋಗ್ಬೇಕು ಅಂದ್ರೆ ಕೆಲವೊಂದು ಕಾರ್ಯ ವಿಳಂಬ ತುಂಬಾ ವಿಳಂಬ ಆಗೋದು, ದಿಳಿಲ್ ಅಂತ ಬೇಗ ಕೂಡ ಆಗ್ತಕ್ಕಂಥ ಒಂದು ಪ್ರಭಾವ. ಶನಿ ಗಾಳಿಯ ಸ್ವರೂಪ ಅಲ್ವಾ, ಚಂದ್ರನು ಅಲ್ಲೇ ಕೂತಿದ್ದಾನೆ. ಮಂದಗಮನಂ, ಹೆಜ್ಜೆ ಇಟ್ಕೊಂಡು ನಿಧಾನ. ಅದರಿಂದ ಶ್ರೀನಿವಾಸರ ಸಂಕಲ್ಪ, ಶ್ರೀನಿವಾಸ ದರ್ಶನ, ಶ್ರೀನಿವಾಸರ ಪೂಜೆ, ಶ್ರೀನಿವಾಸರ ವಿಷ್ಣು ಸಹಸ್ರನಾಮ, ಶ್ರೀನಿವಾಸ ಸಹಸ್ರನಾಮ, ಈ ಥರದನ್ನು ಒಂದು ಪುಟದ ಕೇಳಿ ಹೆಜ್ಜೆ ಹಾಕಿ ಸಮಾಧಾನವಾಗಿ ನೆಮ್ಮದಿಯಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ. ತುಂಬ ತೊಂದರೆಗಳು ಯಾರಿಗೂ ಇವತ್ತಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.